ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಪವಿತ್ರ ನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ಓಂ ಶ್ರೀಮಾತ್ರೇ ನಮಃ. ಓಂ ಪಿತ್ರೇ ನಮಃ. ಓಂ ಗುರುಭ್ಯೋ ನಮಃ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಓಂ ಕುಲದೇವತಾಭ್ಯೋ ನಮಃ. ನಮಸ್ತೆ ಮಿತ್ರರೇ. ನಿಮ್ಮ ಜ್ಞಾನದ ಪರಿಧಿಯನ್ನು ಸೂಚಿಸುವ, ಹಾಗೆಯೇ ನಿಮ್ಮ ಮೂಲ ಉದ್ದೇಶವನ್ನು ಬಿಂಬಿಸುವ, ನಿಮ್ಮ ಸಂಸ್ಕಾರದ ಕನ್ನಡಿಯಂತಿರುವ ನಿಮ್ಮೆಲ್ಲರ ಕಾಮೆಂಟ್ಗಳನ್ನು ನಾನು ನಿರೀಕ್ಷಿಸ್ತೇನೆ. ದಯವಿಟ್ಟು ಕಾಮೆಂಟ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಅನೇಕರ ಜೀವನಕ್ಕೆ ಬೆಳಕಾಗಿ. ಆತ್ಮೀಯರೇ, ಈ ಒಂದು ವಿಶೇಷವಾದ ವೈಶಿಷ್ಟ್ಯತೆ ಉಳ್ಳಂತಹ ಆಷಾಢ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾದ ವೈಶಿಷ್ಟ್ಯತೆ ಆಷಾಢ ಮಾಸ. ಮೊದಲು ಪೌರ್ಣಿಮೆಯು 29/7/26 ಬುಧವಾರದಂದು ಸಂಘಟಿಸುವ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಘಟಿಸುವ ಪೂರ್ಣಿಮೆ, ಅದು ಬುಧವಾರದಂದು ಘಟಿಸ್ತಾ ಇದೆ. ಅದು ಉತ್ತರಾಷಾಢ ನಕ್ಷತ್ರದಲ್ಲಿ ಆಗುವುದರಿಂದ ಇದು ಆಷಾಢ ಮಾಸವಾಗಿ ಪರಿಣಮಿಸಿದೆ. ಮಕರ ರಾಶಿಯಲ್ಲಿ ಪೌರ್ಣಿಮೆಯ ಒಂದು ಚಂದ್ರನ ನೇರವಾದಂತಹ ಇನ್ನೊಂದು ಸ್ಥಳದಲ್ಲಿ, ಅರ್ಥಾತ್ ಸಪ್ತಮದಲ್ಲಿ, ಈ ಕರ್ಕಾಟಕ ರಾಶಿಯಿಂದ ಸಪ್ತಮದಲ್ಲಿ ಪೌರ್ಣಿಮೆ, ಇದು ಮೊದಲನೆಯ ವೈಶಿಷ್ಟ್ಯತೆ. ಎರಡನೆಯದಾಗಿ ಆಷಾಢ ಮಾಸ ಪ್ರಾರಂಭವಾಗ್ತಾ ಇರುವುದು 15/7, ಅವತ್ತು ಕೂಡ ಈ ಒಂದು ಬುಧವಾರವೇ ಇರುವಂಥದ್ದು. ಅಷ್ಟೇ ಅಲ್ಲ, ಬುಧಗ್ರಹ ತನ್ನ ಸ್ವಂತ ಮನೆಯಾದಂತಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಬುಧವಾರದಂದೇ. ಅಷ್ಟೇ ಅಲ್ಲ, 12/8/26 ಅಮಾವಾಸ್ಯೆ ಕೂಡ ಘಟಿಸ್ತಾ ಇರೋದು ಬುಧವಾರದಂದೇ. ಹಾಗೆಯೇ 12/8/26 ಈ ಆಷಾಢ ಮಾಸದ ಕೊನೆ ಕೂಡ, ಆಷಾಢ ಮಾಸದ ಪ್ರಾರಂಭ ಹಾಗೂ ಪೌರ್ಣಿಮೆ ಮಧ್ಯಭಾಗ ಹಾಗೂ ಕೊನೆಯ ಭಾಗ, ಇದು ಮೂರೂ ಕೂಡ ಬುಧವಾರದಂದು ಘಟಿಸ್ತಾ ಇದೆ. ಇನ್ನು ವಿಶೇಷವಾಗಿ ಯಾವಾಗ ಈ ಬುಧವಾರದಂದು ಆಷಾಢ ಮಾಸ ಪ್ರಾರಂಭವಾಗುತ್ತೋ ಅದೊಂದು ಮಹಾಯೋಗವನ್ನು ಸೃಷ್ಟಿಸಿಕೊಂಡು ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಮಹಾಯೋಗ 12 ವರ್ಷಕ್ಕೊಮ್ಮೆಯೂ ಕೂಡ ಲಭ್ಯವಾಗುತ್ತೋ ಇಲ್ಲವೋ ಎನ್ನುವ ಅನುಮಾನ ಇದೆ. ಅತ್ಯಂತ ಮುಖ್ಯವಾಗಿ 12 ವರ್ಷಕ್ಕೊಮ್ಮೆ ಗುರು ಇಲ್ಲಿ ಬರುವಂಥದ್ದು. ಈ 12 ವರ್ಷದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಗುರು ವಿರಾಜಮಾನ ಒಮ್ಮೆ ಆಗ್ತಾನೆ, 12 ವರ್ಷಕ್ಕೊಮ್ಮೆ. ಅದೇ ಸಂದರ್ಭದಲ್ಲಿ ಈ ಆಷಾಢ ಮಾಸದಲ್ಲಿ ಪೌರ್ಣಿಮೆ ಇಲ್ಲಿ ಘಟಿಸಿದಾಗ ಪುಷ್ಯ ನಕ್ಷತ್ರದಲ್ಲಿ ಅಮಾವಾಸ್ಯೆ ಘಟಿಸಿದರೆ, ಗುರುವು ಆ ಸಂದರ್ಭದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಇದ್ದರೆ ಮಾತ್ರ 12 ವರ್ಷಕ್ಕೊಮ್ಮೆ ಘಟಿಸುತ್ತದೆ. ಆದರೆ ಈ ಒಂದು ಪರಾಭವ ಸಂವತ್ಸರದ ಆಷಾಢ ಮಾಸ ಎನ್ನುವಂಥದ್ದು, ಈ ಗುರುವು ಯಾವಾಗ ಇಲ್ಲಿ ವಿರಾಜಮಾನನಾಗಿದ್ದಾನೆ, ಆ 15ನೇ ತಾರೀಕು ಆಷಾಢ ಮಾಸ ಪ್ರಾರಂಭವಾಗುವ ದಿನದಂದೇ ಬುಧವಾರ ಆದರೂ ಕೂಡ, ಮರುದಿವಸ ಗುರುವಾರ ಆದರೆ ಇದು ಒಂದು ರೀತಿಯ ಗುರುಪುಷ್ಯ ಯೋಗ. ಗುರುವಾರದಂದು ಪುಷ್ಯ ನಕ್ಷತ್ರ ಬರುವಂಥದ್ದು ಒಂದು ಗುರುಪುಷ್ಯ ಯೋಗ ಆದರೆ ಅತ್ಯಂತ ಕಡಿಮೆ, ಅದಾದರೆ 5-6 ತಿಂಗಳಿಗೂ ಒಮ್ಮೆ ಬರುವಂಥದ್ದಾಗಿರುತ್ತೆ. ಇದು ಹಾಗಲ್ಲ, ಇದು ಪ್ರತಿ ಗುರುವಾರ ಬಂದಂತಹ ಪುಷ್ಯ ನಕ್ಷತ್ರದ ಗುರುಪುಷ್ಯ ಯೋಗಕ್ಕಿಂತಲೂ ಅತ್ಯಂತ 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 ಪ್ರಬಲವಾದಂತಹ ಗುರುಪುಷ್ಯ ಯೋಗ ಎಂಬುದಾಗಿ ನಾವು ಪರಿಗಣಿಸ್ತಾ ಇದ್ದೇವೆ. ಯಾಕೆಂದರೆ ಗುರು ಮತ್ತು ಚಂದ್ರ ಎರಡೂ ಗ್ರಹಗಳು ಪುಷ್ಯ ನಕ್ಷತ್ರ 2ನೇ ಚರಣದಲ್ಲಿಯೇ ವಿರಾಜಮಾನನಾಗ್ತಾರೆ. ಇದು ಅತ್ಯಂತ ವೈಶಿಷ್ಟ್ಯತೆ. ಒಂದೇ ನಕ್ಷತ್ರ ಒಂದೇ ರೇಖೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರುವಾಗ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಹಾಗಾಗಿ ಸಂಪೂರ್ಣ ಆಷಾಢ ಮಾಸವನ್ನು ಪ್ರಬಲ ಗಜಕೇಸರಿ ಯೋಗದೊಂದಿಗೆ ಕಳೆಯುವ ಮಹಾಯೋಗ ಪ್ರತಿ ರಾಶಿಯವರಿಗೂ ಲಭ್ಯವಿದೆ. ಹಾಗಿದ್ದರೆ ಎಲ್ಲರಿಗೂ ಯಾವಾಗ ಲಭ್ಯವಾಗ್ತದೆ ಅಂತ ನಿಮ್ಮ ನಿಮ್ಮ ರಾಶಿಯ ಫಲವನ್ನು ನೋಡಿ ಅದನ್ನು ಅರ್ಥೈಸಿಕೊಂಡು ಅದನ್ನು ಅನುಸರಿಸಿದಾಗ ಖಂಡಿತವಾಗಿ ನಿಮಗೆ ಇದೊಂದು ಮಹಾಯೋಗ ಸೃಷ್ಟಿಯಾಗ್ತಾ ಇರುವುದರಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಈ ಆಷಾಢ ಮಾಸ ಅನೇಕ ವರ್ಜ್ಯ ಮಾಸಗಳಾಗಿ ಕೆಲವರು ಆಚರಣೆ ಮಾಡಿದರೂ ಕೂಡ ಅನೇಕ ವಿಚಾರಗಳಿಗೆ ಇದು ಅತ್ಯಂತ ಮಹಾಯೋಗವನ್ನು ಕೊಡುವ ಗುರುಪುಷ್ಯ ಯೋಗದೊಂದಿಗೆ ಪ್ರಾರಂಭವಾಗುವ ಮಹಾಯೋಗವನ್ನು
ನೀಡ್ತಾ ಇದೆ. ಇಂತಹ ಒಂದು ಆಷಾಢ ಮಾಸ ಆ ವಿಶೇಷ ಗುರು ಪೂರ್ಣಿಮೆಗೆ ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಗುರು ಪೂರ್ಣಿಮೆಯ ಶುಭಾಶಯಗಳೊಂದಿಗೆ ಮಿತ್ರರೇ ಈ ರಾಶಿ ಫಲವನ್ನು ಪ್ರಾರಂಭ ಮಾಡೋಣ. ಮಕರ ರಾಶಿಯ ಅಧಿಪತಿಯಾದಂತಹ ಶನೇಶ್ವರನು ತೃತೀಯದಲ್ಲಿ ವಿರಾಜಮಾನನಾಗಿರುವಂಥದ್ದು. ಈ ಮಕರ ರಾಶಿಯ ಒಂದು ವೈಶಿಷ್ಟ್ಯತೆ ಈ ಒಂದು ಆಷಾಢ ಮಾಸದಲ್ಲಿ ಪೌರ್ಣಿಮೆ ಉತ್ತರಾಷಾಢ ನಕ್ಷತ್ರದಲ್ಲಿ ಆಗುವ ಮೂಲಕವಾಗಿ ಉತ್ತರಾಷಾಢ ನಕ್ಷತ್ರದ ಪೌರ್ಣಿಮೆಯಿಂದ ಆಷಾಢ ಮಾಸವಾಗಿ 15/7/26ರಂದು ಆಷಾಢ ಮಾಸಕ್ಕೆ ಚಂದ್ರ ಚಾಲನೆಯನ್ನು ನೀಡ್ತಾ ಇದ್ದಾನೆ. ಈ ಒಂದು ಕರ್ಕಾಟಕ ರಾಶಿಯಿಂದ ಇಲ್ಲಿ ವಿಶೇಷವಾಗಿ 14/7ರಂದು ಅಮಾವಾಸ್ಯೆ ಮುಗಿದು ಪ್ರಥಮ ಅಂದರೆ ಪಾಡ್ಯ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಚಂದ್ರನಿಂದ ಸ್ವಂತ ಮನೆಯಿಂದ ಪ್ರಾರಂಭವಾಗಿ ಅಲ್ಲಿನಿಂದ ಈ ಒಂದು ಅಮಾವಾಸ್ಯೆ ಪೌರ್ಣಿಮೆಯ ಮೂಲಕವಾಗಿ ಈ ಮಾಸ ಸಂಪೂರ್ಣವಾಗುತ್ತೆ. 15/7/26ರಿಂದ 12/8/26ರವರೆಗೆ. 12/8/26ರವರೆಗಿನ ಈ ಅಮಾವಾಸ್ಯೆಯವರೆಗಿನ ಈ ಒಂದು ಮಾಸ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು, ಅತ್ಯಂತ ಮಹಾಯೋಗವನ್ನು ಸಂಪೂರ್ಣವಾಗಿ ನೀಡುವಂತಹ ಒಂದು ವಿಶಿಷ್ಟವಾದಂತಹ ಮಾಸ. ನಿಮ್ಮ ಅನೇಕ ಜನ್ಮಗಳ ಸಾಫಲ್ಯತೆಗೆ, ಈ ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳ ಸಾಫಲ್ಯತೆಗೆ ಅತ್ಯಂತ ಮುಖ್ಯವಾದ ಈ ಒಂದು ಮಾಸವನ್ನು ಯಾವುದೇ ಕಾರಣಕ್ಕೂ ಕೂಡ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ, ಸಹನೆಯಿಂದ ನೋಡ್ತಾ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ. ಅನೇಕರಿಗೆ ಶೇರ್ ಮಾಡುವ ಮೂಲಕ ಅದನ್ನು ಕೂಡ ಉತ್ತಮವಾದ ಫಲ ಅನೇಕರಿಗೆ ಸಿಗುವಂತೆ ಮಾಡಿ. ಇಲ್ಲಿ ನಾವೊಂದಿಷ್ಟು ವಿಷಯಗಳನ್ನು ಹೇಳ್ತೇವೆ. ಇದನ್ನು ನಿಮ್ಮ ಜ್ಞಾನದ ಪರಿಧಿಯಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ಅರ್ಥಾತ್ ನಿಮ್ಮ ಅನುಷ್ಠಾನಾದಿಗಳ ವಿಚಾರಗಳಲ್ಲಿರ್ಬೋದು ಅಥವಾ ನಿಮ್ಮ ನಿರ್ಧಾರಗಳ ವಿಚಾರದಲ್ಲಿರ್ಬೋದು, ಯಾವ ರೀತಿ ತೆಗೆದುಕೊಂಡಾಗ ಈ ಅತ್ಯಂತ ಮಹಾಯೋಗ ನಿಮಗೆ ಲಭ್ಯವಾಗ್ತದೆ ಅನ್ನೋದನ್ನು ನಿಮ್ಮ ಚಿಂತನೆಯ ಒಂದು ನೆಲಗಟ್ಟಿನ ಮೇಲೆ ನೀವು ಅದನ್ನು ರೂಢಿಸಿಕೊಂಡು ಅದನ್ನು ಮಾಡಿಕೊಂಡು ಆ ಮೂಲಕವಾಗಿ ಉತ್ತಮ ಫಲವನ್ನು ನೀವು ಪಡೆಯಿರಿ ಎಂಬುದಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದಕ್ಕಾಗಿ ಸಹನೆಯಿಂದ ಈ ವಿಡಿಯೋವನ್ನು ನೋಡಿ. ಮುಖ್ಯವಾಗಿ ಈ ಒಂದು ರಾಶಿಯಿಂದ ಸಪ್ತಮದಲ್ಲಿ ನಾವು ಗಮನಿಸಿದಾಗ ಚಂದ್ರನ ಸ್ವಂತ ಮನೆ ನೋಡಿ, ಮಕರ ರಾಶಿ ನಿಮ್ಮದು ಅಂತಂದರೆ ಮಕರ ರಾಶಿಯಲ್ಲಿ ಚಂದ್ರನು ಇರುವಾಗ ನೀವು ಹುಟ್ಟಿದವರು, ಅದರಿಂದ ಚಂದ್ರ ನಿಮ್ಮ ಜಾತಕದಲ್ಲಿ ಇಲ್ಲೇ ಇರ್ತಾನೆ. ಈ ಚಂದ್ರನ ನೇರವಾದ ಒಂದು ಸಪ್ತಮದ ಮನೆಯೇ ಅವನ ಚಂದ್ರನ ಅಧಿಪತ್ಯದ ಮನೆ ಆಗಿದ್ದರಿಂದಾಗಿ ಈ ಮಕರ ರಾಶಿ ಮತ್ತು ಈ ಕರ್ಕಾಟಕ ರಾಶಿ ಎರಡೂ ಕೂಡ ಅತ್ಯಂತ ಪ್ರಫುಲ್ಲವಾದ ಮನಸ್ಥಿತಿ ಉಳ್ಳಂಥವರಾಗಿರ್ತೀರಿ. ಹೆಚ್ಚಿನದಾಗಿ ಮನಸ್ಸನ್ನು ಪರಿಪೂರ್ಣತೆಗೊಳ್ಳುವ ಜ್ಞಾನದ ಕಡೆಗೆ ಚಿಂತಿಸುವಂತಹ ಅತಿ ಹೆಚ್ಚಿನ ರೀತಿಯಲ್ಲಿ ಒತ್ತನ್ನು ಕೊಡುವವರು ಈ ಮಕರ ಮತ್ತು ಈ ಒಂದು ಕರ್ಕಾಟಕ ರಾಶಿಯವರು. ಅದರಲ್ಲಿ ಈ ಬಾರಿ ಈ ಗುರು ಉಚ್ಚ ಸ್ಥಾನದಲ್ಲಿದ್ದು ಮಕರಕ್ಕೆ ದೃಷ್ಟಿಯನ್ನು ಬೀರಿ ಮಕರದಲ್ಲಿ ಪೌರ್ಣಿಮೆ ಆಗುವ ಸಂದರ್ಭ ಏನಿದೆಯಲ್ಲ, ಇದು ಅತ್ಯಂತ ಪ್ರಶಸ್ತವಾದ ಅನೇಕ ಜನ್ಮಗಳ ಒಂದು ಫಲ ನಿಮಗೆ ಲಭ್ಯವಾಗ್ತಾ ಇದೆ. ಸಂಪೂರ್ಣ ಫಲ 29/7/26 ಮಾಡುವ ನಿಮ್ಮ ಅನುಷ್ಠಾನ ಮಹಾಶಕ್ತಿಯನ್ನು ನಿಮಗೆ ನೀಡಲಿಕ್ಕಿದೆ. ಯಾಕೆ ಎಂಬುದನ್ನು ನಿರಂತರವಾಗಿ ವಿಡಿಯೋನ ನೋಡ್ತಾ ಹೋಗಿ ಒಂದೊಂದನೇ ನಿಧಾನವಾಗಿ ವಿವರಿಸ್ತೇವೆ. ಮುಖ್ಯವಾಗಿ ನಾವು ಪ್ರತಿಯೊಂದು ವಿಚಾರವನ್ನು ಕೂಡ ಇಲ್ಲಿ ಗಮನಿಸ್ತಾ ಹೋದಾಗ ಯಾವುದನ್ನು ಹೇಳಬೇಕು ಬಿಡಬೇಕು ಅನ್ನುವಷ್ಟು ವಿಚಾರ ಗ್ರಹಗತಿ ಅಷ್ಟೊಂದಿದೆ. ಭೌಗೋಳಿಕ ಒಂದು ಸತ್ಯದ ಜೊತೆಗೆ ಈ ಒಂದು ಜೀವನ ವಿಜ್ಞಾನ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಇದು ಹಾಸುವಕ್ಕಾಗಿ ಬರ್ತದೆ. ಸೂರ್ಯೋದಯದಿಂದ ಸೂರ್ಯಾಸ್ತ ಈ ರೀತಿಯಾಗಿ ಹೇಗೆ ಜೀವನ ಕ್ರಮ ನಮ್ಮದು ನಡೆಯುತ್ತೆ, ಜೀವೋತ್ಪತ್ತಿ ಹೇಗೆ ನಡೆಯುತ್ತೆ, ಪ್ರಕೃತಿ ಹಾಗೆ ನಿರಂತರವಾಗಿ ನಡೀತಾ ಇರುತ್ತೆ. ಆ ಪ್ರಕೃತಿಗೆ ಅನುಗುಣವಾಗಿ ನಾವು ಹೇಗೆ ಬದುಕ್ತಾ ಇದ್ದೇವೆ, ವಿಶ್ವದ ಒಂದು ಬಿಂದುವಾಗಿ ನಾವು ಬದುಕ್ತಾ ಇರುವಾಗ ಈ ಜಗತ್ತಿನ ಜಾಗತಿಕ ಭೌಗೋಳಿಕ ವಿಸ್ಮಯ ಎನ್ನುವಂಥದ್ದು ನಮ್ಮ ಎಲ್ಲ ಜೀವನ ವಿಜ್ಞಾನವನ್ನು ಕೂಡ ನಿರ್ವಹಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಅಂತಹ ಒಂದು ವಿಶಿಷ್ಟವಾದ ಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕಾಗತ್ತೆ. ಇವತ್ತಿನ ವಿಡಿಯೋ ಅರ್ಥ ಮಾಡ್ಕೊಳ್ಳಿಕ್ಕೆ 2 ವಿಚಾರಗಳು ಬಹಳ ಮುಖ್ಯ ಆಗಿದೆ. ಒಂದು ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ. ಮನೋಬುದ್ಧಿ ಅಹಂಕಾರ ಚಿತ್ತ ಎನ್ನುವ ಚತುರ್ವಿಧ ಅಂತಃಕರಣಗಳ ಬಗ್ಗೆ ಕಲ್ಪನೆ ಬೇಕಾಗತ್ತೆ. ಮನಸ್ಸಿದೆ, ಅನುಭವಿಸ್ತೇವೆ, ತೋರಿಸೋದಕ್ಕಾಗೋದಿಲ್ಲ. ಬುದ್ಧಿ ಇದೆ, ಅನುಭವಿಸ್ತೇವೆ, ತೋರಿಸೋದಕ್ಕಾಗೋದಿಲ್ಲ. ಜ್ಞಾನ ಇದೆ, ಅನುಭವಿಸೋಕ್ಕಾಗ್ತಾ ಇದೆ, ಆದರೆ ಅದು ಪರಿಪೂರ್ಣತೆ ಇದೆಯಾ ಎನ್ನುವುದು ಬಹಳ ವಿಶಿಷ್ಟವಾದಂತಹ ವಿಚಾರ ಕೂಡ. ವೇದಗಳ ರಾಶಿಯನ್ನು ಅಧ್ಯಯನ ಮಾಡಿ 4 ವೇದವನ್ನು ವಿಭಾಗ ಮಾಡಿ 18 ಪುರಾಣಗಳನ್ನು ಬರೆದು ಮಹಾಭಾರತಂತ ಮಹಾಕಾವ್ಯವನ್ನು ಬರೆದಂತಹ ಆ ವೇದವನ್ನು ವಿಭಾಗ ಮಾಡಿದ್ದಕ್ಕಾಗಿ, ವಿಸ್ತಾರ ಮಾಡಿದ್ದಕ್ಕಾಗಿ ವೇದ ವ್ಯಾಸ ಎಂಬುದಾಗಿ ನಾಮಾಂಕಿತನಾದಂತಹ ಅವನ ಒಂದು ಗುರುತತ್ವವನ್ನು ಆಚರಣೆ ಮಾಡ್ತಕ್ಕಂತಹ ಒಂದು ಪೌರ್ಣಿಮೆ ಗುರುಪೂರ್ಣಿಮೆ. ಆ ಗುರುಪೂರ್ಣಿಮೆಯ ಶುಭಾಶಯಗಳು ನಿಮಗೆ. ಇದು ಮಕರ ರಾಶಿಯಲ್ಲಿಯೇ ಪೌರ್ಣಿಮೆ ಉಂಟಾಗ್ತಾ ಇರುವಂಥದ್ದು ಅತ್ಯಂತ ವಿಶಿಷ್ಟ ವ್ಯಾಸ ಪೌರ್ಣಿಮೆ. ಹಾಗಾಗಿ ಈ ಒಂದು ಗುರು ಉಚ್ಚಸ್ಥಾನದಲ್ಲಿದ್ದು ಪೂರ್ಣಚಂದ್ರನನ್ನು ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದಲ್ಲಿರ್ತಕ್ಕಂತಹ ಆ ಒಂದು ಚಂದ್ರನನ್ನು ನೋಡ್ತಾ ಇರ್ತಕ್ಕಂತಹ ಆ ಒಂದು ಗುರುವಿನ ಉಚ್ಚ ಸ್ಥಿತಿಯ
ಆ ಒಂದು ಸನ್ನಿವೇಶ ಇದೆಯಲ್ಲ, ಇದನ್ನ ವ್ಯಾಸ ಪೂರ್ಣಿಮೆ ಅಂತ ಕರೆದಿದ್ದಾರೆ. ಇದು ಭೌಗೋಳಿಕವಾದ ಸತ್ಯ. ಸರ್ವಜ್ಞತ್ವವನ್ನು ಪಡೆಯಲಿಕ್ಕಿರ್ತಕ್ಕಂತಹ ಮಹಾದಿನ ಇದು 29/7/26. ಆದ್ದರಿಂದಾಗಿ ಈ ಒಂದು ಗುರುವಿನ ಅತ್ಯಂತ ಉಚ್ಚಸ್ಥಾನದ ಒಂದು ಸ್ಥಿತಿಗತಿಗಳಿಂದಲೇ ಈ ಜಗತ್ತಿನಲ್ಲಿ ಅತ್ಯಂತ ಉನ್ನತ ಜ್ಞಾನಿಗಳು ಇಂತಹ ದಿನ ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಇಂತಹ ಒಂದು ಅದ್ಭುತವಾದ ಯೋಗ ನಿಮಗೆ ಸಿಗ್ತಾ ಇದೆ ಅನ್ನೋದು ಅತ್ಯಂತ ಮುಖ್ಯ ಆಗಿದೆ. ಅದರಿಂದಾಗಿ ಈ ಗುರುವಿನ ಒಂದು ವ್ಯವಸ್ಥೆಯನ್ನು ನಾವು ಗಮನಿಸಿದಾಗ, ಈಗಾಗಲೇ ಹೇಳಿದಾಗೆ ಈ ಒಂದು ವಿಡಿಯೋನ ಅರ್ಥೈಸಿಕೊಳ್ಳಿಕ್ಕೆ ಈ ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಎರಡನ್ನು ಗಮನಿಸಬೇಕು ಅಂತ. ಏನು ಅಂದರೆ, ಈ ದೇಹ ಅನಾರೋಗ್ಯವನ್ನು ಹೊಂದಿದೆ, ಇಷ್ಟವಾದಂಥ ಆಹಾರ ಪದಾರ್ಥವನ್ನು ತಿನ್ನೋದಕ್ಕಾಗೋದಿಲ್ಲ, ವೈದ್ಯರು ಪಥ್ಯವನ್ನು ಹೇಳ್ತಾರೆ. ಅದೇ ರೀತಿ ನಮಗೆ ತುಂಬ ಯೋಗಗಳು ಸಿಗ್ತವೆ, ಅದನ್ನು ಅನುಭವಿಸೋದಕ್ಕಾಗೋದಿಲ್ಲ, ನಮಗೆ ಅರ್ಹತೆ ಇರೋದಿಲ್ಲ. ನನಗೆ ಆ ರೋಗವೇ ಅನರ್ಹತೆಯನ್ನು ಉಂಟು ಮಾಡಿದೆ, ಆಹಾರ ಪದಾರ್ಥವನ್ನು ನನಗೆ ಇಷ್ಟವಾದದ್ದನ್ನು ತಿನ್ನೋದಕ್ಕೆ ಕೊಡೋದಿಲ್ಲ, ನಾನು ಅದನ್ನು ತಿನ್ನೋದಕ್ಕೆ ಅನರ್ಹನಾಗ್ತೇನೆ. ಅದೇ ರೀತಿ ಯೋಗಗಳಲ್ಲೂ ಕೂಡ ಮಹಾಯೋಗಗಳೆಲ್ಲ ಬೇಕಾದಷ್ಟಿದೆ, ಅದನ್ನು ಅನುಭವಿಸೋದಕ್ಕೆ ನಾನು ಅರ್ಹನಾಗಿರುವುದಿಲ್ಲ. ಆ ಅರ್ಹ ಯೋಗಕ್ಕೆ ಬಂದ ರೋಗ ಅನರ್ಹತೆ ಅನ್ನುವಂಥದ್ದು. ಆದ್ದರಿಂದಾಗಿ ಯಾವುದೋ ಚಿಂತೆಯೋ ಕೋಪವೋ ಬೇಸರವೋ ಇತ್ಯಾದಿಗಳ ಒಂದು ರೋಗ ಇದೆಯಲ್ಲ, ಈ ರೋಗದಿಂದ ಮನಸ್ಸು ವ್ಯಗ್ರವಾದಾಗ ಸಂಪೂರ್ಣವಾಗಿ ಈ ಒಂದು ಅಧ್ಯಾತ್ಮ ಲೋಕದ ಪ್ರವೇಶ ಆಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜೀವನದಲ್ಲಿ ಬರುವ ಸಂತೋಷದ ಕೊಡುವಂಥ ಯಾವ ಯೋಗವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಮಾಡಿದ್ರೂ ಅದನ್ನು ಬಿಟ್ಟು ಹೊರತು, ಆ ರೋಗವನ್ನು ತೊಳೆದುಕೊಂಡು ಹೊರತು ಇದು ಆಗೋದೇ ಇಲ್ಲ. ಹಾಗಾಗಿ ಅನೇಕರಿಗೆ ಒಂದೇ ರಾಶಿ ಆದರೂ ಅನೇಕ ಫಲಗಳು ಲಭ್ಯವಾಗುತ್ತೆ. ಹಾಗಾಗಿ ಈ ಒಂದು ಯೋಗಕ್ಕೆ ಬಂದ ರೋಗವನ್ನು ನಿರ್ಮೂಲನೆ ಮಾಡುವ ಚಿಂತನೆಯನ್ನು ನಾವು ಮೊದಲು ಮಾಡಬೇಕಾಗತ್ತೆ. ದೇಹಕ್ಕೆ ಬಂದ ರೋಗವನ್ನು ನಾವು ಭಾಷ್ಯವಾದ ಮಾತ್ರಾದಿಗಳಿಂದ ನಾವು ಸ್ವೀಕರಿಸ್ಬೋದು. ಮತ್ತು ಅಷ್ಟೇ ಅಲ್ಲ, ವೈದ್ಯರು ಎಲ್ಲ ರೀತಿಯಾಗಿ ಮಾತ್ರೆಯನ್ನು ಕೊಟ್ಟರೂ ಕೂಡ ನಾವು ತಗೊಳ್ಳದೇ ಇದ್ದರೆ ವೈದ್ಯರನ್ನು ಬೈದರೆ ಏನು ಪ್ರಯೋಜನ ಇಲ್ಲ. ನಾವು ಆ ಮಾತ್ರೆಯನ್ನು ಸ್ವೀಕರಿಸಬೇಕು. ಪ್ರಾಕ್ಟಿಕಲ್ ಆಗಿ ನಾವು ಅದನ್ನು ತಿಂದಾಗ ನಮಗೆ ಜ್ವರ ಕಡಿಮೆ ಆಗ್ತದೆ. ಅದೇ ರೀತಿಯಾಗಿ ಈ ಯೋಗಕ್ಕೆ ಬಂದ ರೋಗವನ್ನು ನಾವು ಹೇಳುವ ವಿಚಾರವನ್ನು ನೀವು ಅನುಭವಿಸಿದಾಗ ಮಾತ್ರ ಅದು ನಿಮಗೆ ಫಲ ಲಭ್ಯವಾಗಲಿಕ್ಕೆ ಸಾಧ್ಯ. ಅದು ನಿಮಗೆ ಬಿಟ್ಟಿರುವಂಥ ವಿಚಾರ ಅಲ್ವಾ. ಹಾಗಾಗಿ ಇಲ್ಲಿ ಅತ್ಯಂತ ಸೂಕ್ಷ್ಮವಾದ ಕೆಲವಷ್ಟು ವಿಚಾರಗಳನ್ನು ಹೇಳ್ತಾ ಹೋದರೆ, ರವಿ ಎನ್ನುವಂಥವನು ಆತ್ಮಕಾರಕ ಮತ್ತು ಪಿತೃಕಾರಕನಾಗ್ತಾನೆ. ಚಂದ್ರ ಎನ್ನುವಂಥವನು, ಇದು ಚಂದ್ರನ ಮನೆ, ಅಮಾವಾಸ್ಯೆ ಕೂಡ ಅಲ್ಲೇ ಘಟಿಸ್ತಾ ಇದೆ. ಚಂದ್ರ ಎನ್ನುವಂಥವನು ಮಾತೃಕಾರಕನಾಗಿ ಮನಸ್ಸಿನ ಕಾರಕನಾಗ್ತಾನೆ. ನೋಡಿ, ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ ಎನ್ನುವಂತಹ ಯಾವ ಉಪನಿಷದ್ ವಾಕ್ಯ ಇದೆ, ಮೊದಲು ತಾಯಿಗೆ ನಮಸ್ಕಾರ, ಅನಂತರ ತಂದೆಗೆ ನಮಸ್ಕಾರ ಎನ್ನುವಂಥದ್ದು. ಮಾತಾ ಅಂದರೆ ತಾಯಿಯ ಗರ್ಭದಿಂದ ಹೊರಬಂದ ಮಗುವೊಂದು ತಾಯಿಯನ್ನೇ ಮತ್ತು ಭೂತಾಯಿಯನ್ನೇ ಮೊದಲು ಸ್ಪರ್ಶ ಮಾಡುವಂಥದ್ದು. ಹಾಗಾಗಿ ದೈಹಿಕ ಸ್ಥಿತಿಯಲ್ಲಿರ್ತಕ್ಕಂತಹ ಸ್ವಂತ ಹೊಟ್ಟೆಯಿಂದ ಆ ತಾಯಿಯ ಗರ್ಭದಿಂದ ಬರುವ ಮಗು ತಾಯಿಯನ್ನು ಮತ್ತು ಭೂತಾಯಿಯನ್ನು ಸ್ಪರ್ಶಿಸುವ ಗ್ರಹಗತಿಯನ್ನು ಸ್ಪರ್ಶಿಸುವ ಒಂದು ವ್ಯವಸ್ಥೆ ಜನ್ಮ, ಅದೇ ಜಾತಕ. ಆ ಸಮಯದಲ್ಲಿ ಗ್ರಹಗತಿಗಳ ಮೇಲೆ ಅವಲಂಬನ. ನಂತರದಲ್ಲಿ ತಂದೆಯ ದರ್ಶನ. ಹೀಗೆ ತಾಯಿ ಮೊದಲು, ಆಮೇಲೆ ತಂದೆ ಎನ್ನುವಂತಹ ವಾಕ್ಯದೊಂದಿಗೆ ತಾಯಿ ತಂದೆಯ ನಮಸ್ಕಾರವನ್ನು ಮೊದಲು ತಾಯಿಗೆ, ಅನಂತರ ತಂದೆಗೆ ಹೇಳಿರುವಂಥದ್ದು. ಅಷ್ಟೇ ಅಲ್ಲ, ಆರೋಗ್ಯಂ ಭಾಸ್ಕರಾದಿಚ್ಛೆ, ಆರೋಗ್ಯವನ್ನು ಭಾಸ್ಕರನ ರವಿಯ ಉದಯದಿಂದಲೇ ಆರೋಗ್ಯ ಉಂಟಾಗ್ತಕ್ಕಂಥದ್ದು, ಜೀವಯುತ್ಪತ್ತಿ ಆಗ್ತಕ್ಕಂಥದ್ದು. ಹಾಗೆ ಚಂದ್ರ ಮನಃಕಾರಕ ಎನ್ನುವುದಾಗಿಯೂ, ರವಿ ಆತ್ಮಕಾರಕನಾಗಿಯೂ ನಮ್ಮ ಪಂಚಭೂತದ ಪಂಚಪ್ರಾಣಗಳು ಕ್ರಿಯಾಶೀಲವಾಗಲಿಕ್ಕೆ ಒಳಗಡೆಯ ಆತ್ಮ ಅದಕ್ಕೆ ಕಾರಣವಾಗತ್ತೆ, ಅಗ್ನಿತತ್ವ. ಆ ಅಗ್ನಿತತ್ವದಿಂದ ದೇಹಕ್ಕೊಂದು ಆಕಾರ ಮತ್ತು ದೇಹ ಬಿಸಿ ಇರ್ತಕ್ಕಂಥ ವ್ಯವಸ್ಥೆ ಇತ್ಯಾದಿಗಳೆಲ್ಲ ಅದೇ ಸೂರ್ಯ ತತ್ವ, ರವಿಗ್ರಹದ ತತ್ವ. ಅದೇ ರೀತಿಯಾಗಿ ಈ ಒಂದು ತಾಯಿಯ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಮನಃಕಾರಕ. ಯಾವ ಮಗುವು ಹೊಟ್ಟೆಯಲ್ಲಿರುವಾಗಲೇ ತಾಯಿಯ ಮನೋಚಿಂತನೆಯ ಪ್ರಭಾವಕ್ಕೊಳಗಾದ ಒಂದು ಮನೋಮಯ ಕೋಶವನ್ನು ನಿರ್ಮಾಣ ಮಾಡಿಕೊಂಡಿರುತ್ತೆ. ಆ ಒಂದು ಮನೋಮಯ ಕೋಶವು ಈ ಜನ್ಮವನ್ನು ತಾಳೆದ ಮೇಲೆಯೂ ಅದೇ ರೂಪದಿಂದ ಮುಂದುವರಿತಾ ಬಂದು ಮನಸ್ಸಿನ ಮೂಲಕವೇ ದೇಹದ ನಿಯಂತ್ರಣವನ್ನು ಸಾಧಿಸ್ತಾ ಹೋಗುತ್ತೆ. ಹಾಗಾಗಿ ಒಳಮನಸ್ಸು ಮತ್ತು ಹೊರಮನಸ್ಸು ಎನ್ನುವಂತಹ ಎರಡು ವಿಭಾಗ ಬರುವಂತಹ ಆ ಚತುರ್ವಿಧ ಅಂತಃಕರಣ ಏನಿದೆ, ಮನೋಬುದ್ಧಿಹಂಕಾರ ಚಿತ್ತ ಎನ್ನುವಂಥದ್ದು ಏನಿದೆಯಲ್ಲ, ಆತ್ಮದ ಅರಿವಿಕೆಯ ಇರುವು, ಆ ಆತ್ಮದ ಇರುವಿಕೆಯ ಅರಿವು, ಆತ್ಮ ಇದೆ ಎನ್ನುವಂತಹ ಆ ಅರಿವು ಇದೆಯಲ್ಲ, ಅದೇ ಅಹಂ ಭಾವ, ಅಹಂಕಾರ, ನಾನು ಎನ್ನುವುದೊಂದು ಒಳಗಿದೆ ಎನ್ನುವಂಥದ್ದು. ಈಗೋ ಅಲ್ಲ, ಈ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಂಡಾಗ ಇದನ್ನು ಯಾರಿಗೂ ಕೂಡ ತೋರಿಸ್ಲಿಕ್ಕೆ ಬರೋದಿಲ್ಲ. ಇದೇ ಮುಖ್ಯ. ಈ ಒಂದು ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಯನ್ನು ಪಡೆದುಕೊಳ್ಳೋದಕ್ಕೆ ಅತ್ಯಂತ ಉತ್ತಮವಾದ ಯೋಗ ಅನ್ನೋದನ್ನು ನಾವು ಹೇಳಲಿಕ್ಕೆ ಹೊರಟಿದ್ದೀವಿ. ಇದನ್ನು ಸ್ವಲ್ಪ ಸಾವಧಾನದಿಂದ ಕೇಳ್ಕೊಳ್ಳಿ. ಆ ಒಳಗಡೆಯ ಆತ್ಮದ ಇರುವಿಕೆಯ ಅರಿವು ಮೂಡುವುದು ಮತ್ತು ನಮ್ಮ ಎಲ್ಲ ಸ್ಮರಣ ಶಕ್ತಿ ಹಾಗೂ ಯೋಚನಾ ಶಕ್ತಿ ಮತ್ತು ನಿರ್ಣಯ ಶಕ್ತಿಗಳು ಇವಿಷ್ಟು ಕೂಡ ಚಂದ್ರನಿಂದ ಯೋಚನಾ ಶಕ್ತಿಯು, ಬುಧನಿಂದ ವಿವೇಚನಾ ಶಕ್ತಿಯು, ಆ ನಿರ್ಧಾರ ಶಕ್ತಿಯು ಮತ್ತು ಗುರುವಿನಿಂದ ಆ ಜ್ಞಾನವು, ಅಹಂಭಾವವು ಮತ್ತು ರವಿಯಿಂದ ಆತ್ಮದ ಒಂದು ಸತ್ವವು
ಜಾಗೃತವಾಗುವಂಥದ್ದು. ಇದು ಆ ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಯಿಂದಲೇ ಈ ಒಂದು ಭೌತಿಕ ಶರೀರ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ. ಮನಸ್ಸಿನಲ್ಲಿ ಯೋಚನೆ ಮಾಡಿಯೇ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಕೇವಲ ದೇಹ ಏನನ್ನೂ ಮಾಡುವುದಿಲ್ಲ, ಮನಸ್ಸು ಮಾಡ್ತದೆ. ಒಳಗಡೆಯ ಸೂಕ್ಷ್ಮ ಶರೀರ ಕೆಲಸ ಮಾಡುತ್ತೆ ಜೀವನದಲ್ಲಿ. ಅದಕ್ಕೆ ಹೆಚ್ಚಿನ ಆದ್ಯತೆಗೋಸ್ಕರ ನಮ್ಮ ಸನಾತನ ಧರ್ಮ, ಋಷಿ ಸಂತತಿ ಈ ಒಂದು ಧ್ಯಾನಾದಿ ವ್ಯವಸ್ಥೆಗಳನ್ನು ಕೊಡ್ತಾ ಬಂದಿದೆ. ಹಾಗಾಗಿ ಆ ಮನಸ್ಸಿನ ಒಂದು ಒಳ ಮನಸ್ಸಿನ ತರಬೇತಿಗಾಗಿ ಅನೇಕ ವಿಧವಾದಂಥ ವ್ಯವಸ್ಥೆಗಳು ನಮ್ಮ ಋಷಿಮುನಿಗಳು ನಿರಂತರವಾಗಿ ಕೊಟ್ಕೊಂಡು ಬಂದಿದ್ದಾರೆ ತಮ್ಮ ಆಳವಾದ ಜ್ಞಾನದಿಂದ. ಹಾಗಾಗಿ ವಿಶ್ವದ ಬಾಹ್ಯ ಜಗತ್ತಿನ ಒಂದು ಪರಿಸರವನ್ನು ನೋಡ್ತಾ ಇರುವ ನಾವು ಆಂತರಿಕವಾದ ಜಗತ್ತಿಗೂ ಕೂಡ ಒಂದಿಷ್ಟು ಸಮಯವನ್ನು ಇಟ್ಟಾಗ ಆ ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಯಿಂದ ನೀವು ಬಾಹ್ಯ ಶರೀರದಿಂದ ಮಾಡ್ತಕ್ಕಂತಹ ಎಲ್ಲ ರೀತಿಯಾದಂತಹ ಪರಿಶ್ರಮವು ಸಫಲವಾಗ್ತದೆ. ಇಲ್ಲಾಂದರೆ ಹಣದ ಹಿಂದೆ ದಿನ 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 ಓಡ್ತಾ 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 ಅಧ್ಯಾತ್ಮಕ್ಕೆ ಸಮಯವನ್ನೇ ಕೊಡ್ದೇನೆ, ಸ್ವಲ್ಪವೂ ಕೂಡ ಮನಸ್ಥಿತಿಯನ್ನು ಪ್ರಾಬಲ್ಯತೆಗೊಳಿಸಿಕೊಳ್ಳದೇನೆ, ಆ ಮನಸ್ಥಿತಿಯ ಬಗ್ಗೆ ಹೆಚ್ಚಿನ ಗಮನವನ್ನೇ ಕೊಡದೆ ನಾನು ಅನ್ನುವಂಥ ಅಹಂಕಾರದಿಂದ ನಿರಂತರ ಹೋಗ್ತಾ ಹೋಗ್ತಾ ಸಾಲಬಾಧೆಯಲ್ಲೋ ಯಾವುದೋ ಕಷ್ಟದಲ್ಲೋ ಸಿಲುಕಿ ನನಗೆ ಯಾವತ್ತೂ ಕಷ್ಟ ಅನ್ನುವ ಬಡಬಡಾಯಿಸುವಿಕೆಯಿಂದ ಹೊರಬರೋದಕ್ಕೆ ಸಾಧ್ಯವಾಗದ ಮಾಯೆಯಲ್ಲಿ ನಾವು ಬಿದ್ದು ಹೋಗ್ತೇವೆ. ಆದ್ದರಿಂದ ಅಂತಹ ಒಂದು ಮಾಯೆಯಿಂದ ಹೊರಬರಲಿಕ್ಕಾಗಿಯೇ ಅತ್ಯಂತ ಮುಖ್ಯವಾದ ಆರಾಧನೆಗಳಿದೆ. ಅದು ಯಾವುದು ಎನ್ನುವುದಾಗಿ ನಾವು ತುಂಬ ಆಳವಾಗಿ ಅಧ್ಯಯನ ಮಾಡಿದಾಗ ಸಿಕ್ಕಂಥ ವಿಷಯಗಳನ್ನು ನಾವು ಪ್ರತಿ ವಿಡಿಯೋಗಳಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾ ಇದ್ದೇವೆ. ದಯವಿಟ್ಟು ಇದನ್ನು ಅನೇಕರಿಗೆ ಶೇರ್ ಮಾಡಿ, ಹಾಗೂ ನೀವು ಕೂಡ ಇದನ್ನು ಸರಿಯಾಗಿ ನೋಡುವ ಮೂಲಕ ಸಂಪೂರ್ಣವಾದ ಫಲವನ್ನು ಪಡೆಯುವಂತಹ ಅನೇಕ ಜನ್ಮಗಳ ಸಾಫಲ್ಯತೆಗೆ ಯೋಗ್ಯವಾದ ಮಹಾದಿನವನ್ನು ನೀವು ಅನುಭವಿಸಿ ಆಚರಿಸಿ ಎಂಬುದಾಗಿ ತಮ್ಮಲ್ಲಿ ವಿನಂತಿ. ವಿಶೇಷವಾಗಿ ಈ ಸೂಕ್ಷ್ಮ ಶರೀರದ ಒಂದು ಪ್ರಕೃತಿಯನ್ನು ನೋಡಿದಾಗ ರವಿಯ ನೇರ ದೃಷ್ಟಿ ಮಕರಕ್ಕೆ, ಹಾಗೆ ಚಂದ್ರ ನೇರ ದೃಷ್ಟಿ ಮತ್ತು ಚಂದ್ರನ ಪೌರ್ಣಿಮೆ, ಗುರುವಿನ ನೇರ ದೃಷ್ಟಿ, ಬುಧನ ನೇರ ದೃಷ್ಟಿ, ಬುದ್ಧಿ, ಈ ಒಂದು ಪೂರ ಒಂದೇ ಕಡೆ ಬಂದಿರುವಂಥದ್ದು. ಜ್ಞಾನ, ಅನೇಕ ಜನ್ಮದ ಜ್ಞಾನಕಾರಕನಾದಂಥ ಗುರು, ಸಂಸ್ಕಾರಕಾರಕನಾದಂಥ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ರಾಶಿಯಲ್ಲಿದ್ದು ಈ ರವಿಯಿಂದ ಗುರು ಅಸ್ತನಾಗ್ತಾ ಇದ್ದಾನೆ, ರವಿಯಿಂದ ಚಂದ್ರ ಅಸ್ತನಾಗ್ತಾ ಇದ್ದಾನೆ, ಬುಧ ಕೂಡ ರವಿಯ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹೀಗೆ ನೋಡಿದಾಗ ರವಿಚಂದ್ರ ಗುರು ಯಾವುದು ನಮ್ಮ ಕಣ್ಣಿಗೆ ಗೋಚರವಾಗದ ರೀತಿಯಲ್ಲಿ ಲೀನವಾಗಿ ಹೋಗಿವೆ. ಇದರ ಅರ್ಥ ಏನು ಅಂತ ಆಧ್ಯಾತ್ಮ ಚಿಂತನೆಕಾರರು ಏನನ್ನು ಚಿಂತನೆ ಮಾಡ್ತಾರೆ ಅಂತಂದರೆ, ಈ ಒಂದು ರವಿಯ ಒಂದು ಪ್ರಭಾವದಿಂದ ಚಂದ್ರನು ಅಸ್ತನಾಗಿದ್ದಾನೆ. ಇವನು ಚಂದ್ರ ಮನಃಕಾರಕ, ರವಿ ಆತ್ಮಕಾರಕ. ಮನಸ್ಸು ಆಂತರಿಕ ವಿಶ್ವವನ್ನು ನೋಡ್ತಕ್ಕಂತಹ ವ್ಯವಸ್ಥೆ, ಆತ್ಮನಲ್ಲಿ ಲೀನವಾಗುವ ವ್ಯವಸ್ಥೆ ಆ ಒಂದು ಅಮಾವಾಸ್ಯೆ. ಅದೇ ರೀತಿಯಾಗಿ ಈ ರವಿಯಿಂದ ಗುರು ನಮ್ಮ ಜ್ಞಾನವೆಲ್ಲವೂ ಕೂಡ ಆ ಒಂದು ಆತ್ಮನಲ್ಲಿ ಲೀನವಾಗುವಂಥದ್ದು. ಯಾಕೆಂದರೆ ನಮ್ಮ ಜ್ಞಾನಕ್ಕೆ ಒಂದು ಮಿತಿ ಇದೆ, ಆ ಜ್ಞಾನವನ್ನು ಮೀರಿ ನಮಗೆ ಜ್ಞಾನ ಇರೋದೇ ಇಲ್ಲ. ಹಾಗಾಗಿ ವೇದವ್ಯಾಸರಂಥ ಮಹರ್ಷಿಗಳು ಕೂಡ ಸತ್ಯ ಏವ ಪರಮೋ ಧರ್ಮ, ಧರ್ಮೋ ರಕ್ಷತಿ ರಕ್ಷಿತ ಅನ್ನಂತಹ ಮಹಾಜ್ಞಾನಿಗಳು ಕೂಡ ನಾವು ಪರಿಪೂರ್ಣರು, ನಾವು ಸರ್ವಜ್ಞರು ಅಂತ ಹೇಳಿಕೊಳ್ಳೇ ಇಲ್ಲ. ಎಷ್ಟೋ ಜನ ನಾವು ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಓಡಾಡ್ತಾರೆ. ಅಂಥ ಮಹಾನುಭಾವರು ವೇದವನ್ನು ಬರೆದವರು ಯಾರು ಅಂತ ಗೊತ್ತಿಲ್ಲ, ವೇದವನ್ನು ಹೇಳಿದವರು ಯಾರು ಅಂತ ಗೊತ್ತಿಲ್ಲ. ಅನೇಕ ಕವಿ ಕಾವ್ಯಗಳನ್ನು, ಅತ್ಯಂತ ದೊಡ್ಡ ದೊಡ್ಡ ಈ ಒಂದು ಪುರಾಣಾದಿಗಳನ್ನು ಬರೆದಂಥವರು ಕೂಡ ನಾವು ಸರ್ವಜ್ಞರು ಅಂತ ಎಲ್ಲೂ ಹೇಳಿಕೊಂಡೇ ಇಲ್ಲ. ಅಂತಹ ಒಂದು ಪರಿಪೂರ್ಣತೆಯ ಗುರುಪೂರ್ಣಿಮೆಯ ಆಚರಣೆ ಆದ ಅವರನ್ನು ಮಾತ್ರ ಯಾರು ನಾವು ಸರ್ವಜ್ಞರಲ್ಲ ಎನ್ನುವುದಾಗಿ ತಿಳ್ಕೊಂಡಿರ್ತಾರೋ ಅವರೇ ನಿಜವಾದ ಗುರುಗಳಾಗಿರ್ತಾರೆ. ಅದರಿಂದಾಗಿ ಅಂತಹ ಪರಿಪೂರ್ಣತ್ವವನ್ನು ಪಡೆಯುವುದಕ್ಕಾಗಿ ನಾನು ಏನು ಗೊತ್ತಿಲ್ಲ ಅನ್ನೋದನ್ನು ತಿಳಿದುಕೊಳ್ಳುವ ಪರಿಪೂರ್ಣತೆ ಇದೆಯಲ್ಲ, ಆ ಪರಿಪೂರ್ಣತೆಯ ಸಾಧನೆಯಲ್ಲಾಗಬೇಕಾಗಿದೆ. ಅದು ಅಹಂಕಾರದ ನಿರ್ಮೂಲನೆ, ನಿಸ್ವಾರ್ಥತೆ ಆಗಿದೆ. ಅದಕ್ಕೋಸ್ಕರ ಈ ಗುರುಗ್ರಹ ಅಸ್ತವಾಗಿದ್ದು ಕೂಡ ನಮ್ಮ ಜ್ಞಾನವು ಕೂಡ ರವಿಯಲ್ಲಿ ಲೀನವಾಗತ್ತೆ, ಆತ್ಮನಲ್ಲಿ ಲೀನವಾಗುತ್ತೆ. ಪಿತೃವರ್ಗದ ಆಶೀರ್ವಾದಾದಿಗಳು, ಈ ಗುರುವಿನ ಆಶೀರ್ವಾದಗಳು ತಂದೆಯ ಮೂಲಕವೇ ಬರುವಂಥದ್ದು. ಆದ್ದರಿಂದಾಗಿ ತಂದೆಯ ಆಶೀರ್ವಾದವಿಲ್ಲದಿದ್ದರೆ ಅಲ್ಲಿ ಗುರುವಿನ ಆಶೀರ್ವಾದವೂ ಲಭ್ಯವಾಗುವುದಿಲ್ಲ. ತಾಯಿಯ ಆಶೀರ್ವಾದ, ತಂದೆಯ ಆಶೀರ್ವಾದ ಅತಿ ಮುಖ್ಯವಾಗಿರುವಂಥದ್ದು. ಅದನ್ನು ಗುರು ಪೂರ್ಣಿಮೆಯ ದಿನದಂದು ವಿಶಿಷ್ಟವಾಗಿ ತಾವುಗಳು ಈ ಒಂದು ಮಹಾಫಲವನ್ನು ಅನುಭವಿಸುವುದಕ್ಕೋಸ್ಕರ ನಿಮ್ಮ ಶಿಕ್ಷಕ ವರ್ಗವನ್ನು, ಮಠಾಧಿಪತಿಗಳನ್ನು, ಯೋಗ್ಯವಾದಂತಹ ಮಠಾಧಿಪತಿಗಳನ್ನು ಮತ್ತು ಯಾವುದೇ ರೀತಿಯಾದಂತಹ ನಿಮ್ಮ ಜೀವನಕ್ಕೆ ಮುಖ್ಯ ಕಾರಣರಾದ ಸಂಪೂರ್ಣ ಗುರುತತ್ವವುಳ್ಳಂತಹ ನಿಮ್ಮ ಮಾತೃತ್ವ ಪಿತೃತ್ವವನ್ನು, ಅರ್ಥಾತ್ ನಿಮ್ಮ ತಾಯಿ ತಂದೆಯನ್ನು ಪೂಜಿಸಿ ಭಕ್ತಿಯುಕ್ತವಾದ ಭಾವನೆಯಿಂದ ನೋಡಿ. ಭಾವನೆ ಮುಖ್ಯವಾಗಿ ಹೃದಯ ಭಾಗದಲ್ಲಿ, ಇದು ಚಂದ್ರನ ಸ್ಥಾನ, ಕರ್ಕಾಟಕ ರಾಶಿ ಹೃದಯ ಭಾಗ. ಅಲ್ಲಿ ಬುಧ ವಿವೇಚನಾ ಶಕ್ತಿ ಕೂಡ ಅಲ್ಲೇ ಇರ್ತಕ್ಕಂತಹ ಮಹಾಯೋಗ, ನಿಮ್ಮ ಭಕ್ತಿಯ ಭಾವನೆಯ ಯೋಗ, ಭಕ್ತಿ ಭಾವ ಜಾಗೃತವಾಗುವ ಯೋಗ. ಈ ಭಕ್ತಿ ಭಾವವು ಜಾಗೃತವಾಗಿ ನಿರಹಂಕಾರ ನಿಸ್ವಾರ್ಥದಿಂದಾಗಿ ಆ ಸಂಪೂರ್ಣ ಶರಣಾಗತಿಯ ಭಾವದಿಂದ ತಾಯಿ ತಂದೆಗೆ ನಮಸ್ಕರಿಸಿ ಪೂಜಿಸಿ, ಅವತ್ತು ನಿಮ್ಮ ಆ ಋಣವನ್ನು ತೀರಿಸಲಿಕ್ಕೆ ಅಸಾಧ್ಯವಾದಂತಹ ಮಾತೃಋಣ ಪಿತೃಋಣವನ್ನು ತೀರಿಸಲಿಕ್ಕೆ ಅಸಾಧ್ಯವಾದಂತಹ ಗುರುಸ್ಥಾನದಲ್ಲಿರುವಂತಹ ತಾಯಿ ತಂದೆಯರಿಗೆ ನೀವು ವಸ್ತ್ರಾದಿ ದಾನವನ್ನು ಭಕ್ತಿಪೂರ್ವಕವಾಗಿ ಭಕ್ತಿಯ
ಒಂದು ಮಾಧ್ಯಮವಾಗಿ ಅವರಿಗೆ ವಸ್ತ್ರಾದಿ ದಾನವನ್ನು ಮಾಡಿ, ತಾಯಿಗೆ ತಂದೆಗೆ ದಾನ ಮಾಡಲಿಕ್ಕಾಗೋದಿಲ್ಲ, ಪ್ರೀತಿಯಿಂದ ಕೊಡುಗೆಯನ್ನು ಕೊಡಿ. ಹಾಗಾಗಿ ನೀವೆಷ್ಟು ದಾನ ಮಾಡಿದ್ರೆ, ಅವರೇ ನಿಮಗೆ ಶರೀರ ದಾನ ಮಾಡಿದರೆ ನೀವು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡಿದ್ರು ಅದೇ ಶರೀರದಿಂದ ಮಾಡ್ಬೇಕು ತಾನೆ. ಆದ್ದರಿಂದಾಗಿ ನಿಮ್ಮ ಭಕ್ತಿ ಭಾವ ಮುಖ್ಯ. ಅವರನ್ನು ಸಂತುಷ್ಟಿಗೊಳಿಸಿ ಅವರಿಗೆ ಉತ್ತಮವಾದಂತಹ ಆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದು ನಿಮ್ಮ ಕರ್ತವ್ಯ ಕೂಡ. ಅದೇ ರೀತಿಯಾಗಿ ಆ ಗುರುಪೂರ್ಣಿಮೆ ನಿಮಗೆ ಸಂಪೂರ್ಣ ಒಳ್ಳೆಯದನ್ನು ಮಾಡಲಿ. ಗುರುಪೂರ್ಣಿಮೆಯ ಶುಭಾಶಯಗಳು. ಅದೇ ರೀತಿಯಾಗಿ ಈ ಒಂದು ಆ ತತ್ವಗಳನ್ನು ಅರ್ಥ ಮಾಡಿಕೊಂಡಾಗ ಜೀವನದಲ್ಲಿ ಬರುವ ಈ ಮಹಾಯೋಗವನ್ನು ಖಂಡಿತವಾಗಿ ತಪ್ಪಿಸ್ಕೋಬೇಡಿ. ಯಾಕೆಂದರೆ ಗುರು ಉಚ್ಚ ರಾಶಿಯಲ್ಲಿ 12 ವರ್ಷಕ್ಕೊಮ್ಮೆ ಬರ್ತಾನೆ. ಅದರಲ್ಲೂ ಕೂಡ ಈ 15/7/26 ಗುರು ಮತ್ತು ಚಂದ್ರರು ಪುಷ್ಯ ನಕ್ಷತ್ರದ 2ನೇ ಪಾದದಲ್ಲಿ ಏಕರೇಖತ್ವದಲ್ಲಿ ಇರ್ತಾರೆ. ಅವತ್ತು ಕೂಡ ನಿಮ್ಮ ಅನುಷ್ಠಾನ ಚೆನ್ನಾಗಿರಲಿ. ಏನೇನು ಮಾಡಬೇಕು ಅಂತ ನಿಧಾನ ಹೇಳ್ತೇವೆ. ಇದರ ಜೊತೆಗೆ ಈ ರವಿ ಬುಧ ಗುರುವಿನ ಸಂಯೋಗ ಮತ್ತು ಈ ಪೂರ್ಣಿಮೆ ಮಕರ ಮತ್ತು ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ವಿಶಿಷ್ಟವಾದಂಥದ್ದು. ಈ ರವಿಯು ಈ ಕರ್ಕಾಟಕ ರಾಶಿ ಪ್ರವೇಶ ಮಾಡ್ತಾ ದಕ್ಷಿಣಾಯನಕ್ಕೆ ಪ್ರಾರಂಭ ಮಾಡ್ತಾನೆ. ಭೂಮಿಯು ಉತ್ತರ ದಿಕ್ಕಿಗೆ ವಾಲಿದಂತೆ, ಸೂರ್ಯನು ದಕ್ಷಿಣದ ಕಡೆಗೆ ಗಮನದಂತೆ ನಮಗೆ ಕಾಣುವುದರಿಂದ ಅದು ದಕ್ಷಿಣಾಯನ ಎಂಬುದಾಗಿ ಈ ಒಂದು ಸೂರ್ಯನನ್ನು ಗಮನಿಸಿದಾಗ ದಕ್ಷಿಣಾಭಿಮುಖನಾಗ್ತಾ ಇದ್ದಾನೆ ಅಂತ ನಾವು ತಿಳಿದುಕೊಂಡು ಆ ಎಲ್ಲ ಶುಭ ಕಾರ್ಯಗಳು ನಿಷಿದ್ಧವಾಗ್ತಾ ಹೋದರೆ, ಭೂಮಿಯು ಉತ್ತರ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತಾದರೆ ಗುರುತತ್ವದೆಡೆಗೆ ಹೋಗುವಂತಹ ಭೂಮಿಯ ವಾಲುವಿಕೆಯನ್ನು ನಾವು ಅರ್ಥೈಸಿಕೊಂಡಾಗ ಉತ್ತರ ಅಭಿವೃದ್ಧಿಗೆ ಯೋಗ್ಯವಾದಂತಹ, ಅಧ್ಯಾತ್ಮ ಸಾಧನೆಗೆ ಅತ್ಯಂತ ಯೋಗ್ಯವಾದಂತಹ ಒಂದು ಕಾಲವೇ ದಕ್ಷಿಣಾಯನ. ಮರಣಕ್ಕೆ ಉತ್ತರಾಯಣ ಅತ್ಯಂತ ಶ್ರೇಷ್ಠ. ಯಾಕೆಂದರೆ ಭೂಮಿ ದಕ್ಷಿಣಾಭಿಮುಖವಾಗಿ ತಿರುಗ್ತದೆ. ಆದ್ದರಿಂದ ದಕ್ಷಿಣ ದಿಕ್ಕು ಪಿತೃದಿಕ್ಕಾಗಿದ್ದನ್ನು ಮರಣಕ್ಕೆ ದಕ್ಷಿಣಾಯನ ಶ್ರೇಷ್ಠ ಎನ್ನುವುದಕ್ಕಿಂತ ಉತ್ತರಾಯಣವು ಶ್ರೇಷ್ಠವಾಗುತ್ತೆ. ಯಾಕೆಂದರೆ ಭೂಮಿ ದಕ್ಷಿಣಾಯನ ಕಡೆ ಹೋಗುತ್ತೆ. ಈಗ ದಕ್ಷಿಣಾಯನ ಆಗಿರುವುದರಿಂದ ಈ ಒಂದು ಭೂಮಿ ಉತ್ತರದ ಕಡೆಗೆ ತಿರುಗಿದಾಗ ಸೂರ್ಯ ದಕ್ಷಿಣದ ಕಡೆಗೆ ಹೋಗ್ತಾನೆ. ಅದರಿಂದ ದಕ್ಷಿಣಾಯನ ಎನ್ನುವುದಾಗಿರೋದ್ರಿಂದ ಉತ್ತರ ಜ್ಞಾನಕ್ಕಾಗಿ ಇರ್ತಕ್ಕಂತಹ ದಕ್ಷಿಣಾಯನ ಇದಾಗಿರುತ್ತೆ. ದಕ್ಷಿಣಾಯನದಲ್ಲಿ ಅಧ್ಯಾತ್ಮ ಸಾಧನೆ ಅತ್ಯಂತ ಪ್ರಾಬಲ್ಯತೆಯನ್ನು ಪಡೆಯುತ್ತೆ. ಭೂಮಿಯ ಉತ್ತರ ದಿಕ್ಕಿನ ವಾಲುವಿಕೆಯೇ ಅದಕ್ಕೆ ಮುಖ್ಯವಾದ ಕಾರಣ. ಅದರಿಂದಾಗಿ ಈ ಒಂದು ಗುರುವಿನ ಒಂದು ಸ್ಥಿತಿತ್ವವನ್ನು ಸಂಪೂರ್ಣ ನೋಡಿ, ನವಗ್ರಹ ಮಂಡಲದಲ್ಲಿ ಗುರುವನ್ನು ಉತ್ತರ ದಿಕ್ಕಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಧ್ರುವ ನಕ್ಷತ್ರ ಅಲ್ಲಿರ್ತಕ್ಕಂಥದ್ದೊಂದು ಸ್ಥಿರತ್ವವನ್ನು ಪಡೆಯುತ್ತೆ. ಜ್ಞಾನವು ಸ್ಥಿರತ್ವವನ್ನು ಪಡೆಯುವಂಥ ಯೋಗ. ಅದರಿಂದಾಗಿ ಈ ದಕ್ಷಿಣಾಯನ ಅಧ್ಯಾತ್ಮ ಸಾಧನೆಗೆ ಮಹಾಯೋಗವನ್ನು ಕೊಡುವ ಮೂಲಕ ಆಂತರಿಕವಾದ ಸೂಕ್ಷ್ಮ ಶರೀರವನ್ನು ಪ್ರಾಬಲ್ಯಗೊಳಿಸಲಿಕ್ಕೆ ಮಹಾಯೋಗ ಉಂಟಾಗಿದೆ. ಅದರಿಂದ ನಿಮ್ಮ ಜೀವನದ ಎಲ್ಲ ಯೋಗಗಳು ಖಂಡಿತವಾಗಿಯೂ ತೆರೆದುಕೊಳ್ಳುತ್ತವೆ. ಇದರ ಸದುಪಯೋಗನ ಮಾಡಿಕೊಳ್ಳಿ. ಹಾಗಿದ್ರೆ ಇದಕ್ಕೆ ಪ್ರತಿಬಂಧಕವಾದದ್ದು, ಈಗ ಸಾಮಾನ್ಯವಾಗಿ ಒಂದಕ್ಕೊಂದು, ಈಗ ಸೂರ್ಯ ಇದ್ದಾನೆ, ಬೆಳಕು ಕೊಡ್ತಾನೆ, ಬೆಳಕು ಬೇಕು, ಆದರೆ ಶಾಖ ಬರ್ತದೆಯಲ್ಲ, ಅದನ್ನು ತೊಳ್ಕೊಳ್ಬೇಕಲ್ಲ. ಹಾಗಾಗಿ ಸೂರ್ಯ ಶಾಖ ಕೊಡ್ತಾನೆ ಅಂತ ಬೈತಾ ಕೂತ್ಕೊಂಡ್ರೆ ಸೂರ್ಯನ ಬೆಳಕೇ ಇರೋದಿಲ್ಲ. ಸೂರ್ಯನ ಬೆಳಕೇ ಬೇಡ ಅಂತ ನಾವು ಸಂಪೂರ್ಣವಾಗಿ ಸೂರ್ಯನ ಶಾಖವೂ ಸಿಗೋದಿಲ್ಲ. ಈ ರೀತಿಯಾಗಿ ಹಗಲಾಗತ್ತೆ, ರಾತ್ರಿ ಆಗತ್ತೆ. ಪ್ರಾಕೃತಿಕವಾಗಿ ರಾತ್ರಿ ಇರುವಂಥ ಪ್ರಾಣಿ ಹಗಲನ್ನು ಬೈತಾ ಕೂತ್ಕೊಂಡು, ಹಗಲನ್ನ ಪ್ರಾಣಿ ರಾತ್ರಿಯನ್ನು ಬೈತಾ ಕೂತ್ಕೊಂಡ್ರೆ ಈ ಜಗತ್ತಿನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಜೀವನದಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಅನೇಕರು ಮತ್ತೊಬ್ಬರಲ್ಲಿ ತಪ್ಪನ್ನೇ ಹುಡುಕ್ತಾ ಹೋಗ್ತಾರೆ. ಅದರಂಥ ಮೂರ್ಖತನ ಇನ್ಯಾವುದೂ ಇಲ್ಲ. ಯಾವುದು ಪ್ರಕೃತಿಯಲ್ಲಿ ಸಹಜತೆ ಇದೆಯೋ ಅದನ್ನು ನಾವು ಸ್ವೀಕರಿಸಿದಾಗ ಜೀವನ ಸುಗಮವಾಗುತ್ತೆ. ಆದ್ದರಿಂದ ಇಲ್ಲಿ ಈ ಒಂದು ವಿಷಯವನ್ನು ನಾವು ಗಮನಿಸ್ತಾ ಹೋದಾಗ, ಮೊದಲು ನಾವು ಪ್ರತಿಬಂಧಕತ್ವವನ್ನು ಚಿಂತನೆ ಮಾಡಿದಾಗ ಈ ಒಂದು ಮಕರ ರಾಶಿಗೆ ಎಷ್ಟೊಂದು ಮಾಯೆಯ ಛಾಯೆ ಆವರಿಸಿದೆ. ಇಷ್ಟೊಂದು ಮಹಾಯೋಗ ಇದೆ ಅಂತ ಹೇಳ್ತಾ ಇದ್ರು ಸ್ವಾಮಿ. ನಮಗೇನು ಅರ್ಥನೇ ಆಗ್ತಲ್ಲ, ಬಹಳ ಕಷ್ಟದಲ್ಲಿ ಇದ್ದೀವಲ್ಲ ನಾವು. ಆರ್ಥಿಕವಾಗಿ ತೊಂದರೆ ಇದೆ, ಸಾಲಬಾಧೆ ಇದೆ, ಪ್ರೇಮದಲ್ಲಿ ಬಿಕ್ಕಟ್ಟಿದೆ, ದಾಂಪತ್ಯದಲ್ಲಿ ವಿರಸ ಇದೆ, ಏನೇನೋ ಎಲ್ಲ ಕಥೆ ಹೇಳ್ತಾ ಹೋದರೆ 1000 ದೋಷಗಳು ಅನೇಕರಲ್ಲಿ ಕಂಡು ಬರ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ದೋಷಗಳನ್ನು ಬಿಟ್ಟಾಕಿ ಆ ಮೊದಲು ಆ ಒಂದು ಆಂತರಿಕವಾದ ಆ ಒಂದು ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಯನ್ನು ಮಾಡ್ಕೊಳ್ಳಿ. ಅದಕ್ಕೆ ಪ್ರತಿಬಂಧಕ ಇರುವುದೇ ಮಾಯೆಯ ಛಾಯೆ ಆಗಿದೆ. ಅದು ನಿವಾರಣೆ ಆದರೆ ಮಾತ್ರ ಕಷ್ಟದಿಂದ ಹೊರಬರಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಆಗೋದಿಲ್ಲ. ಅದಕ್ಕಾಗಿ ಸನಾತನ ಧರ್ಮಿಗಳು ನೋಡಿ, ಸೂರ್ಯ ಸನಾತನ, ನಿತ್ಯ ನೂತನವಾಗಿರ್ತಕ್ಕಂಥದ್ದು. ಈ ಪಂಚಭೂತಗಳು ಸನಾತನಗಳು. ಯಾಕೆಂತಂದರೆ ಈ ಪಂಚಭೂತಗಳೆಲ್ಲ ಏನಿದೆ ಇವೆಲ್ಲ ನಿತ್ಯ ನೂತನವಾಗಿ ಇರ್ತಕ್ಕಂಥದ್ದು. ಹಳೆಯದಾದರೂ ಹೊಸತನವನ್ನು ಕೊಡ್ತಾನೆ ಇರ್ತವೆ. ಹಾಗಾಗಿ ನಾವು ಬದುಕಿದ್ದೇವೆ. ಹಾಗಾಗಿ ಅದನ್ನು ಅವಲಂಬಿಸಿ ಬದುಕ್ತಾ ಇರುವಂತಹ ಪ್ರತಿಯೊಂದು ಹುಳಗಿಡ, ಭೂಮಿಯಲ್ಲಿ ಬದುಕುವ ಸಕಲ ಜೀವಿಗಳು ಸನಾತನವನ್ನು ಅವಲಂಬಿಸಿ ಬದುಕ್ತವೆ. ನಿತ್ಯ ನೂತನವಾದಂಥ ಸೂರ್ಯ ರಶ್ಮಿಯನ್ನು, ಚಂದ್ರ ರಶ್ಮಿಯನ್ನು, ಹಾಗೆಯೇ ಈ ಪಂಚಭೂತದ ವಾಯುರಾಕಾಶ ಪೃಥ್ವಿಯ ತೇಜೋಗಳನ್ನು, ಇದನ್ನು ನಾವು ಸ್ವೀಕರಿಸ್ತಾ ಬದುಕ್ತಾ ಇರುವ ಈ ಸನಾತನತ್ವವನ್ನು ನಾವು ಸ್ವೀಕರಿಸ್ತಾ ಬದುಕೋದ್ರಿಂದ ನಾವು ಸನಾತನಗಳಾಗಿದ್ದೇವೆ. ಸಮಸ್ತ ಸನಾತನಗಳಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳೊಂದಿಗೆ ಈ ಒಂದು ವಿಚಾರವನ್ನು, ಪ್ರತಿಬಂಧಕ ಎಷ್ಟು ಪ್ರಬಲವಾಗಿದೆ ಮಕರ ರಾಶಿಯವರಿಗೆ, ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ ಇದೆ. ರಾಹುವಿನ ಗತಿ ವಿಮುಖವಾಗಿರುವುದರಿಂದ ಮೊದಲು ಈ ಒಂದು ಮಕರ ರಾಶಿಗೆ ರಾಹುವಿನ ಮಾಯೆಯ ಛಾಯೆ, ಇದರಿಂದಾಗಿ ಮಾನಸಿಕವಾದ ಗೊಂದಲಗಳು, ಅನೇಕವಾದಂಥ ಹಠ ಸ್ವಭಾವ ಮತ್ತು
ಈ ರಾಹುವಿನ ಒಂದು ಇದರಿಂದ ನಮಗೆ ಯಾವುದೂ ಯೋಗ ಇಲ್ಲ. ನಮ್ಗೆ ಹೀಗೆಪ್ಪ, ನಮ್ಗೆ ಯಾಕೆ ನಾನು ಹೀಗೆ ಈ ರೀತಿಯಾದ ಅಹಂಕಾರ, ಈ ರೀತಿಯಾದಂತಹ ಒಂದು ಅಹಂಕಾರ ಅಥವಾ ತನ್ನನ್ನು ತಾನು ಕೊಚ್ಚಿಕೊಳ್ಳುವಂಥ ರೀತಿಗಳು ಇರ್ಬೋದು. ಅದೇ ರೀತಿಯಾಗಿ ನಿರಂತರವಾಗಿ ನಾನು ಏನೋ ಸಾಧನೆ ಮಾಡ್ಬಿಡ್ತೇನೆ ಅಂತ ಮಾನಸಿಕವಾಗಿ ಯೋಚನೆ ಮಾಡೋದೆಂತ ಇಲ್ಲ. ಈ ವರ್ತಮಾನ ಕಾಲದಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ದೇನೆ, ನಾನೇನೋ ಮಾಡ್ತೇನೆ ಅಂತ ಹೇಳ್ಕೊಂಡು ಓಡಾಡೋದು, ಈ ಒಂದು ಮಾಯೆ ಎನ್ನುವಂತಹ ಬಲೆಯಲ್ಲಿ ನಾವು ಬಿದ್ದುಬಿಡ್ತೇವೆ. ಇದು ರಾಹುವಿನಿಂದ ಬರುವ ಪ್ರತಿಬಂಧಕ. ಇನ್ನು ನೋಡಿ, ಸಪ್ತಮದಲ್ಲಿ ಇಂತಹ ಗುರು ಬುಧ ರವಿ ಎಲ್ಲರೂ ಕೂಡ ಇದ್ರೂ ಕೂಡ, ನೇರ ದೃಷ್ಟಿ ಮಕರ ರಾಶಿ ಇದ್ರೂ ಕೂಡ ಅದು ಭಾಸವಾಗದ ಹಾಗೆ ಕೇತು ತನ್ನ ಛಾಯೆಯನ್ನು ಆವರಿಸ್ತಾನೆ. ಆ ಒಂದು ಕೇತುವಿನ ಛಾಯೆಯಿಂದಾಗಿ ಚಿತ್ರವರ್ಣದ ಕೇತು ಒಂದು ನವಗ್ರಹ ಮಂಡಲದಲ್ಲಿ ಒಮ್ಮೆ ಅತ್ಯಂತ ದೊಡ್ಡ ಹುಮ್ಮಸ್ಸು, ನನಗೇನೋ ದೊಡ್ಡ ಸಾಧನೆ ಮಾಡ್ಬಿಡ್ತೀನಿ ಅಂತ, ಇನ್ನೊಮ್ಮೆ ಅಯ್ಯೋ ಏನೂ ಆಗೇ ಇಲ್ಲ ಅಂತ ಡಿಪ್ರೆಷನ್ಗೆ ಹೋಗುವಂಥ ರೀತಿಯಲ್ಲಿ ನೇರವಾಗಿ ಕುಸಿದು ಬಿದ್ದು ಹೋಗುವಂಥ ಮಾನಸಿಕ ಸ್ಥಿತಿ, ಇದನ್ನು ಕೇತು ತನ್ನ ಮಾಯೆಯಿಂದ ಸೃಷ್ಟಿಸ್ತಾ ಬರ್ತಾನೆ. ಹಾಗಾಗಿ ಚಂದ್ರನ ಮೇಲೆ ಕೇತು ಮತ್ತು ರಾಹುವಿನ ಪ್ರಭಾವ ಏನಿರ್ತದೆ ಇದು ಸಂಪೂರ್ಣವಾಗಿ ನೋಡಿ, ಇಲ್ಲಿ ಕೇತುವಿನ ಪ್ರಭಾವ ರವಿಯ ಮೇಲೂ, ರಾಹುವಿನ ಪ್ರಭಾವ ಚಂದ್ರನ ಮೇಲೂ ಕಂಡು ಬರುವುದರಿಂದಾಗಿ ಈ ರವಿಚಂದ್ರನ ಮತ್ತು ಬುಧನ ಮೇಲೆ ಕೇತು ಪ್ರಭಾವ, ಮನಸ್ಸು ಮತ್ತು ಬುದ್ಧಿ ಜ್ಞಾನಗಳ ಮೇಲೆ ಕೇತುವಿನ ಪ್ರಭಾವ ತುಂಬ ಇದೆ. ಹಾಗಾಗಿ ಒಂದು ಪೂಜೆಯಲ್ಲಿ ಮಾಡುವಾಗ, ಯಾವುದೇ ದೇವತಾ ಪೂಜಾ ಆರಾಧನೆ ಮಾಡುವಾಗ ಗಣಪತಿಯ ಪೂಜೆಯನ್ನು ಯಾಕೆ ಮಾಡ್ತಾರೆ ಅಂತಂದ್ರೆ ಈ ಕೇತು ದೋಷ ನಿವಾರಣೆಗಾಗಿ. ಯಾಕೆಂದ್ರೆ ಕುಳಿತುಕೊಂಡಾಗ ಪೂಜೆಯಲ್ಲಿ ವಿಘ್ನ ಬರಬಾರ್ದು ಅಂತ. ಪೂಜೆಯಲ್ಲಿ ವಿಘ್ನ ಬರೋದು ಅಂದ್ರೆ ಕೆಲವರಿಗೆ ತಲೆಯಲ್ಲಿ ಬರೋದು ಬೆಕ್ಕಡ್ಡ ಬರ್ತದೆಯೋ ಅಥವಾ ಇನ್ನೇನೋ ಆಗ್ತದೆಯೋ ಅನ್ನುವಂಥದ್ದು. ಹಾಗಲ್ಲ, ಮನಸ್ಸಿನಲ್ಲಿ ಬರುವಂತಹ ಅನೇಕ ವಿಧವಾದ ಯೋಚನೆಗಳು, ಇಲ್ಲಿ ಕುಳಿತಂತೆ ಭಗವಂತನ ನೆನೆಸ್ಕೊಳ್ಳುವ ಸಮಯದಲ್ಲಿ ಅಲ್ಲಿ ಇನ್ಯಾವುದೋ ವಿಷಯಗಳನ್ನು ನೆನೆಸಿಕೊಳ್ಳುವಂತಹ ಮನಸ್ಸಿನ ವಿಚಿತ್ರ ಪ್ರಕೃತಿ ಇದೆಯಲ್ಲ, ಸಹಜತೆ, ಅದು ಈ ಪೂಜೆಗೆ ವಿಘ್ನವನ್ನು ನೀಡ್ತಾ ಇರುತ್ತೆ. ಹಾಗಾಗಿ ಆ ವಿಘ್ನ ನಿವಾರಣೆ ಆಗಬೇಕು. ಪೂಜೆಯಲ್ಲಿ ಸಂಪೂರ್ಣ ನಾವು ಯಾವ ದೇವರನ್ನು ಆರಾಧನೆ ಮಾಡ್ತಾ ಇದೀವೋ ಆ ದೇವರು ಮಾತ್ರ ಮನಸ್ಸಿನಲ್ಲಿ ಕುಳಿತುಕೊಳ್ಬೇಕು, ಅದು ಮಧ್ಯೆ ಅದು ವಿಘ್ನ ಬರಬಾರ್ದು ಅಂತೇಳಿ ಮೂಲಾಧಾರದ ಚಕ್ರದ ಅಧಿಪತಿಯಾದಂತಹ ಮಹಾಗಣಪತಿಯ ಆರಾಧನೆ. ಹಾಗಾಗಿ ಈ ಚಕ್ರವನ್ನು ನೆನೆದುಕೊಂಡಾಗ ಗಣಪತಿಯ ಜೊತೆಗೆ ನಾಗನ ಒಂದು ಕಲ್ಪನೆ. ಹಾಗಾಗಿ ಈ ಒಂದು ನಾಗ ಮತ್ತು ಗಣಪತಿ ಸೇರಿದಾಗ ನಾಗಶಕ್ತಿ ವಿನಾಯಕ, ಅದೇ ಕೇತು ಮತ್ತು ರಾಹು ದೋಷದ ನಿವಾರಕನಾಗ್ತಾನೆ. ಆದ್ದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದರಿಂದ ಅತ್ಯಂತ ಅವನ ಮನಸ್ಸಿನಿಂದ ಮಾಡಿದ ಪೂಜೆಯೇ ಫಲ ಕೊಡ್ತಾರೆ. ಆದರೆ ಮನಸ್ಸಿನಲ್ಲಿಯೇ ಮಾಡುವ ಪೂಜೆ ಮಾನಸ ಪೂಜೆ. ಶಂಕರಾಚಾರ್ಯಾದಿಗಳಿಂದ ಹೇಳಿರುವಂತಹ ಈ ಮಾನಸ ಪೂಜೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು, ಸಂಪೂರ್ಣ ಫಲ ಕೊಡ್ತಕ್ಕಂಥದ್ದು. ಅದರಿಂದಾಗಿ ಆ ಮನಸ್ಸಿನಲ್ಲಿ ಆ ವಿಘ್ನತ್ವವನ್ನು ನಿವಾರಣೆ ಮಾಡಿಕೊಂಡಾಗ ಮಾತ್ರ ನಮ್ಮ ಉಳಿದ ಬುದ್ಧಿ ಶಕ್ತಿ, ಜ್ಞಾನಶಕ್ತಿ ಎಲ್ಲವೂ ಕೂಡ ಜಾಗೃತವಾಗ್ತವೆ. ಅದಕ್ಕೋಸ್ಕರವಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಅತ್ಯಂತ ಶ್ರೇಷ್ಠ. ಅದರಲ್ಲೂ ಕೂಡ ಮಾನಸ ಪೂಜೆ, ಚಂದ್ರ ಮನಃಕಾರಕನಾಗಿ ಅದರಲ್ಲೂ ಪೌರ್ಣಿಮೆಯ ದಿವಸ ನೀವು ಮಾಡುವಂತಹ ಮಾನಸ ಪೂಜೆ ಅತ್ಯಂತ ಶ್ರೇಷ್ಠ. ಹಾಗಾಗಿ ನಾವಿಲ್ಲಿ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯೆಂದು ಸಕಲ ಲೋಕದಲ್ಲಿರುವಂತಹ ಲೌಕಿಕವಾದ ಆಶೋತ್ತರಗಳಿಗೂ ಮತ್ತು ಮಾಟಮಂತ್ರ ಇತ್ಯಾದಿಗಳ ಯಾವ ಋಣಾತ್ಮಕ ದೋಷಗಳ ನಿವಾರಣೆಗೂ ಇಲ್ಲಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರ ಹವನವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಜನರಿಗೂ ಕೂಡ ಇದರ ಫಲ ಸಿಗಲಿ ಎನ್ನುವುದಾಗಿ ಅವರಿಗೆ ಇಷ್ಟವಾದ ಕಾಣಿಕೆಯನ್ನು ಕಳುಹಿಸುವ ಮೂಲಕ ಅವರ ಹೆಸರು ಇಲ್ಲಿ ಸಂಕಲ್ಪ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಅದಕ್ಕೆ ನೀವು ಇಷ್ಟವಾದ ಕಾಣಿಕೆಯನ್ನು ಕಳಿಸಿ ನಿಮ್ಮ ಹೆಸರು ಇತ್ಯಾದಿಗಳನ್ನು ಕೂಡ ವಾಟ್ಸಪ್ ಮಾಡುವ ಮೂಲಕ ನೀವು ಖಂಡಿತವಾಗಿಯೂ ಆ ಒಂದು ಮಹಾಯಾಗದ ಅರ್ಥಾತ್ ನಾಗಶಕ್ತಿ ವಿನಾಯಕನ ಮೂಲಮಂತ್ರ ಹವನದ ಫಲವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ನಾವು ನಿಮಗೆ ಒತ್ತಾಯ ಮಾಡ್ತಾ ಇಲ್ಲ, ಖಂಡಿತವಾಗಿ ಮಾಡ್ತಾ ಇಲ್ಲ. ಆದರೆ ನಾವು ಯಾವುದೇ ಮಾನಸ ಪೂಜೆ ಅಂತ ಕೇವಲ ನೀವನ್ನು ವಾಟ್ಸಪ್ ಮಾಡಿ PDF ಸಹಿತವಾಗಿ ನಾಗಶಕ್ತಿ ವಿನಾಯಕನ ಫೋಟೋ ಸಹಿತವಾಗಿ ಮಾನಸ ಪೂಜೆಯ ವಿಡಿಯೋವನ್ನು ಕೂಡ ನಿಮಗೆ ಕಳಿಸ್ತೇವೆ. ದಯವಿಟ್ಟು ಇದನ್ನು ಮಾಡಿ. ಯಾಕೆಂದ್ರೆ ನಮಗೋಸ್ಕರ ಖಂಡಿತ ಮಾಡಬೇಡಿ, ವಿಶ್ವಶಾಂತಿಗಾಗಿ ನಾವು ಮಾಡ್ತಾ ಇದ್ದೇವೆ. ನಿಮ್ಮ ಉದ್ಧಾರಕ್ಕೆ ಹೋದರೆ, ನೀವೊಬ್ಬರು ಉದ್ಧಾರ ಆದರೆ ವಿಶ್ವವೇ ಸಂಪೂರ್ಣವಾಗಿ ಉದ್ಧಾರವಾಗ್ತದೆ. ಯಾಕೆಂದರೆ ಜಗತ್ತಿನ ಒಂದೊಂದು ವ್ಯಕ್ತಿಗಳು ಕೂಡ ಅತ್ಯುತ್ತಮವಾದ ದಾರಿಯನ್ನು ಹಿಡಿದುಕೊಂಡಾಗ ಸಂಸ್ಕಾರಯುಕ್ತವಾಗಿ ಅತ್ಯುತ್ತಮವಾದ ಲಾಭವನ್ನು ಗಳಿಸ್ತಾ ಬಂದರೆ ಅವರು ಖಂಡಿತವಾಗಿ ಈ ಜಗತ್ತಿನ ದೊಡ್ಡ ಕೊಡುಗೆ ಆಗ್ತಾರೆ. ಅದರಿಂದ ಜಗತ್ತು ಶಾಂತಿಯನ್ನು ಹೊಂದುತ್ತೆ. ಈ ಒಂದು ಪರಿಕಲ್ಪನೆಯಲ್ಲಿ ನಿಮ್ಮ ಜೀವನ ಉತ್ತಮವಾಗಲಿ ಅಂತ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವ ಸನಾತನ ಧರ್ಮದ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನ ಸಾಗ್ತಾ ಇದೆ. ಅದರಿಂದಾಗಿ ತಮಗೆ ಸಂಪೂರ್ಣವಾಗಿ ಶುಭಮಯವಾಗಲಿ ಎನ್ನುವ ದೃಷ್ಟಿಯಿಂದಲೇ ಈ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾ ಆರಾಧನೆಯನ್ನು, ಅತ್ಯಂತ ಶ್ರೇಷ್ಠ ಪೂಜಾ ಆರಾಧನೆಯನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ. ದಯವಿಟ್ಟು ಯಾರೂ ಕೂಡ ಹಣ ಅಂತ ಹೋಗುವ ಚಿಂತನೆಯಲ್ಲಿ ನಾವು ಇಲ್ಲಿ ಕೊಡ್ತಾ ಇಲ್ಲ. ಅದರಿಂದಾಗಿ ಮಾನಸ ಪೂಜೆ ಅಂತ ವಾಟ್ಸಪ್ ಮಾಡಿದರೆ ಸಾಕು, ನಾವು ಇದರ ಮಾಹಿತಿಯನ್ನು ನಿಮಗೆ ಕಳಿಸ್ತೇವೆ. ಆ ಮೂಲಕವಾಗಿ PDF ಇತ್ಯಾದಿಗಳನ್ನು ನೀವು ಪಡೆಯೋದಕ್ಕೆ ಸಂಪೂರ್ಣ ಅವಕಾಶ ಇದೆ. ಆ ಮೂಲಕ ಅದನ್ನು ಏನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ನಿಯಮವನ್ನು ಅನುಸರಿಸಬೇಕು ಈ ಆರಾಧನೆ ಮಾಡುವಾಗ. ಯಾಕೆಂದರೆ
ಮನಸ್ಸೇ ನಾವು ಈ ರಾಹುವಿನ ಬಾಧೆಗೋ ಕೇತುವಿನ ಬಾಧೆಗೋ ಒಳಗಾದಾಗ ಇಂತಹ ಮಹಾಯೋಗವನ್ನು ಸ್ವೀಕರಿಸಲು ಅನರ್ಹ ಆಗಿಬಿಟ್ರೆ ಯಾವುದು ಕೂಡ ಲಭ್ಯವಾಗುವುದೇ ಇಲ್ಲ. ಹಾಗಾಗಿ ಈ ಒಂದು ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಗೋಸ್ಕರವಾಗಿ ಈ ಒಂದು ಮಾನಸ ಪೂಜೆಯನ್ನು ಮಾಡುವಂಥದ್ದು ಅತ್ಯಂತ ಕ್ರಮಬದ್ಧವಾಗಿ ಇರಬೇಕು. ಆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೇವೆ. ಒಂದೇ ಸಮಯದಲ್ಲಿ ಒಂದೇ ಸ್ಥಿರವಾದ ಮನಸ್ಸಿನಿಂದ ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾಗಿ ಅದನ್ನು ಮಾಡ್ತಾ ಬನ್ನಿ. ಹಾಗೆ ರಾಶಿ ಅಧಿಪತಿ ತೃತೀಯದಲ್ಲಿ ಇರ್ತಕ್ಕಂಥದ್ದು ಉತ್ತಮ ಫಲವನ್ನು, ಮತ್ತು ಈ ರಾಶಿಯಲ್ಲಿಯೇ ಪೌರ್ಣಿಮೆ ಉಂಟಾಗ್ತಾ ಇರ್ತಕ್ಕಂಥದ್ದು ಇದಿಷ್ಟು ರವಿ ಅಷ್ಟಮಾಧಿಪತಿ ಮತ್ತು ನೋಡಿ ಷಷ್ಠಾಧಿಪತಿ ಮತ್ತು ಭಾಗ್ಯಾಧಿಪತಿ ಅಂತ ಬುಧನ ದೃಷ್ಟಿ ಇರುವಂಥದ್ದು. ಈ ರೀತಿಯಾದಂತಹ ಒಂದು ವಿಶೇಷ ವ್ಯವಸ್ಥೆಯಲ್ಲಿ ಮಕರ ರಾಶಿ ಆ ಗುರುವಿನ ಅತ್ಯಂತ ಪ್ರಭಾವಕ್ಕೆ ಒಳಗಾಗಿರುವಂಥದ್ದು. ಆ ಗುರುವಿನ ಅತ್ಯಂತ ಪ್ರಭಾವ ಅನೇಕರಿಗೆ ಬೀಳ್ತಾ ಇಲ್ಲ. ಕಾರಣ ಕೇತು ದೋಷ ಮತ್ತು ರಾಹು ದೋಷ ಆಗಿರುತ್ತೆ. ಅದರಿಂದಾಗಿ ನಾಗಶಕ್ತಿ ವಿನಾಯಕನ ಮೇಲೆ ಸಂಪೂರ್ಣ ದೃಢ ನಂಬಿಕೆಯಿಂದ ಆ ಮಾನಸ ಪೂಜೆಯನ್ನು ಮಾಡ್ತಾ ಬನ್ನಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ಇನ್ನು ದ್ವಿತೀಯದಲ್ಲಿ ರಾಹು ಹಣಕಾಸಿನ ಅತಿಯಾದ ತೊಂದರೆ, ಎಷ್ಟೊತ್ತಿಗೂ ಹಣಕಾಸಿನದೇ ಚಿಂತೆ, ಅತಿಯಾಗಿ ಹಣ ಮಾಡಬೇಕನ್ನುವಂತಹ ಯೋಜನೆ, ಆದರೆ ಎಲ್ಲೂ ಕೂಡ ಕೈಗೂಡದಂತಹ ಬೇಸರ, ಇವೆಲ್ಲವೂ ಕೂಡ ರಾಹುವಿನ ದ್ವಿತೀಯತ್ವದಿಂದ ಮತ್ತು ಕೌಟುಂಬಿಕವಾದಂತಹ ಅಸಹಕಾರ ಮತ್ತು ಮಿತ್ರತ್ವದಿಂದ ಆಗುವ ಮೋಸ, ಇವೆಲ್ಲವೂ ಕೂಡ ಜಾಬ್ ಉದ್ಯೋಗಾದಿಗಳಲ್ಲಿ ಅನೇಕ ವಿಧವಾದ ಗೊಂದಲಗಳ ಸೃಷ್ಟಿ, ಇವೆಲ್ಲ ರಾಹುವಿನಿಂದ ಉಂಟಾಗತ್ತೆ. ಹಾಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ರಾಹು ದೋಷ, ಅನೇಕ ಜನ್ಮದ ಸರ್ಪದೋಷ, ನಾಗದೋಷಾದಿಗಳು ನಿವಾರಣೆ ಆಗುತ್ತೆ. ಅದೇ ರೀತಿಯಾಗಿ ನಂತರದಲ್ಲಿ ತೃತೀಯದಲ್ಲಿ ಶನೇಶ್ವರನ ವಿರಾಜಮಾನತ್ವ, ತೃತೀಯಾಧಿಪತಿಯ ಗುರುವಿನ ನೇರ ದೃಷ್ಟಿ ಇದ್ದು ಅನೇಕರಿಗೆ ಸಹೋದರರ ನಿರಂತರ ಸಹಕಾರ ಸಿಗುವ ಮಹಾಯೋಗವು ಕೂಡ ಇದ್ದು, ಆ ಗುರು ತತ್ವದಲ್ಲಿರ್ತಕ್ಕಂತಹ ಗುರು ತತ್ವವನ್ನು ನಂಬಿರ್ತಕ್ಕಂತಹ ಅನೇಕರಿಗೆ ಗುರು ಮಾರ್ಗದರ್ಶನದಿಂದ ಜೀವನದಲ್ಲಿ ಅತ್ಯಂತ ಉತ್ತಮ ಮಾರ್ಗ ಸಿಗುವ ಎಲ್ಲ ಲಕ್ಷಣಗಳು ಕೂಡ ತೃತೀಯದಲ್ಲಿ ಶನೇಶ್ವರ ದೀರ್ಘಕಾಲಿಕವಾದ ಮಾತುಕತೆಗಳ ಸಫಲತೆ ಇತ್ಯಾದಿಗಳು ಗುರುವಿನಿಂದ ಉಂಟಾಗುತ್ತೆ. ಹಾಗೆ ಚತುರ್ಥಾಧಿಪತಿಯಂತಹ ಕುಜನು ಷಷ್ಠಕ್ಕೆ ಹೋಗಿರುವಂಥದ್ದು, ಮಾನಸಿಕವಾಗಿ ಏನೋ ಶತ್ರುತ್ವದ ಬಾಧೆ ಕಾಡುವಂತಹ ಚಿಂತನೆ ನಮಗೆ ಬರ್ತಾ ಹೋಗುವಂಥದ್ದು, ಭೂಮಿ ವ್ಯವಹಾರ ಮತ್ತು ಈ ಬಂಗಾರದ ವ್ಯವಹಾರ ಇತ್ಯಾದಿಗಳಲ್ಲಿ ಅನೇಕರಿಗೆ ಈ ಸ್ವಾಭಾವಿಕವಾಗಿಯೇ ಮನೆ ಕಟ್ಟುವ ಚಿಂತನೆ ಇತ್ಯಾದಿಗಳಿಗೆ ಎಲ್ಲವೂ ರೋಗಗ್ರಸ್ತವಾಗುವಂಥ ಲಕ್ಷಣಗಳು. ಅರ್ಥಾತ್ ಆ ಶತ್ರು ಭಯ ಇತ್ಯಾದಿಗಳು, ಮನೆ ಕಟ್ತಾ ಇದ್ದರೆ ಶತ್ರು ದೃಷ್ಟಿ ಇತ್ಯಾದಿಗಳ ಭಯ, ಅದೇ ರೀತಿಯಾಗಿ ಅನೇಕರಿಗೆ ಹೊಟ್ಟೆ ಕಿಚ್ಚು ನಿಮ್ಮ ಮೇಲೆ ಇತ್ಯಾದಿಗಳ ಒಂದು ಅನುಭವ ಕೂಡ ನಿಮಗೆ ಆಗ್ತಾ ಹೋಗುತ್ತೆ. ಅತ್ಯಂತ ಹೊಟ್ಟೆ ಕಿಚ್ಚು ಎಲ್ಲ ಬರುವುದು ಸ್ವಾಭಾವಿಕ, ನಿಮ್ಮ ಬೆಳವಣಿಗೆಯ ಸಂಕೇತ ಅದು. ಹಾಗಾಗಿ ಬೇರೆಯವರು ಹೊಟ್ಟೆ ಕಿಚ್ಚು ಬರ್ತಷ್ಟು ನೀವು ಬೆಳೀತಾ ಇದ್ರಿ ಎನ್ನುವ ಸಂಕೇತವಾಗಿದ್ದರಿಂದ ಅದಕ್ಕೆ ನಿಮ್ಮ ಅನಿಸಿಕೆಯಲ್ಲಿ ಏನು ಮಾಡಬೇಕು ಅಂತಂದರೆ ಮೊದಲು ಮನಸ್ಸನ್ನು ವಿಶಾಲಗೊಳಿಸಿಕೊಳ್ಬೇಕು. ಮತ್ತು ಈ ಮಾಟ ಮಂತ್ರಾದಿಗಳು ದೃಷ್ಟಿದೋಷಾದಿಗಳಿಗೆ ಬೇಕಾದರೆ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರವನ್ನು ನೀವು ಕಾಣಿಕೆ ಕಳಿಸ್ಬೋದು. ಅದೇ ರೀತಿಯಾಗಿ ನೀವು ನಾಗಶಕ್ತಿ ವಿನಾಯಕನ ಮೂಲ ಮಂತ್ರವನ್ನು ಹವನಕ್ಕೆ ಕಳಿಸುವುದರ ಜೊತೆಗೆ ಅವನ ಮಾನಸ ಪೂಜೆ ಮಾಡುವಾಗ ದೃಢ ಸಂಕಲ್ಪ ಮಾಡಿಕೊಳ್ಳಿ, ಶತ್ರುಬಾಧ ನಿವಾರಣೆ ಇತ್ಯಾದಿಗಳನ್ನು. ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆ ದಿವಸ ಅಂತಹ ಸಂಕಲ್ಪವನ್ನು ರಾತ್ರಿ ಸಮಯ ಮಾಡಿಕೊಂಡು ನೀವು ತಾಯಿ ತಂದೆ ನಮಸ್ಕಾರ ಮಾಡಿ, ಗುರು ಹಿರಿಯರನ್ನು ನಮಸ್ಕರಿಸಿ, ಅನಂತರ ಮನಸ್ಸಿನಲ್ಲಾದರೂ ನಮಸ್ಕರಿಸಿ ಆ ನಾಗಶಕ್ತಿ ವಿನಾಯಕನ ಆ ಮಾನಸ ಪೂಜೆ ಆರಾಧನೆ ಮಾಡುವುದರಿಂದ ದೃಢ ಸಂಕಲ್ಪಿತರಾದ ನಿಮಗೆ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಲಭ್ಯವಾಗಿ ಸಮಸ್ತ ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ, ಮಾಟಮಂತ್ರಾದಿ ದೋಷಗಳು ನಿವಾರಣೆ ಆಗೋದಕ್ಕೆ ಸಂಪೂರ್ಣ ಮಾರ್ಗ ಸಿಗುತ್ತೆ, ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಷಷ್ಠದ ಅಧಿಪತಿಯಾದಂತಹ ಬುಧನು ಸಪ್ತಮದಲ್ಲಿ ಬಂದಿದ್ದರಿಂದ ಶತ್ರುಗಳ ಮಾತನ್ನು ಕೇಳುವಂತಹ ಯೋಗಗಳು ಬಂದರೂ ಕೂಡ ಗುರುವಿನ ಪ್ರಾಬಲ್ಯತೆ ಇದ್ದು ಅವರ ಶತ್ರುಗಳೆಲ್ಲ ಮಿತ್ರರಾಗುವ ಯೋಗ ಕೂಡ ಅಲ್ಲಿಯೇ ಸೃಷ್ಟಿಯಾಗ್ತಾ ಇದೆ. ಆದ್ದರಿಂದ ಅಂತಹ ಒಂದು ಮಹಾಯೋಗ ನಿಮಗೆ ಉಂಟಾಗಲಿ. ಇನ್ನು ಅಷ್ಟಮದಲ್ಲಿರುವ ಕೇತು ಇರುವುದರಿಂದ ಜಾತಕಾರ್ಯ ಪರಿಶೀಲನೆಯನ್ನು ಮಾಡಿಕೊಂಡು ನೀವು ನಿಮ್ಮ ಕಂಠಕಾರ್ಯಗಳಿದೆಯಾ ಅನ್ನೋದನ್ನು ಚಿಂತನೆ ಮಾಡಿಕೊಳ್ಳಿ. ಭಾಗ್ಯಾಧಿಪತಿಯಾದ ಬುಧನ ನೇರ ದೃಷ್ಟಿ ಇರುವುದರಿಂದ ಕುಲದೇವತಾ ಆರಾಧನೆ ಇತ್ಯಾದಿಗಳ ಸಂಪೂರ್ಣ ಫಲ ಸಿಗುವ ಯೋಗ ಆಗಿದ್ದು, ಆ ದಶಮದಲ್ಲಿರುವಂತಹ ಶುಕ್ರನಿಂದಾಗಿ ನೀಚತ್ವ ಶುಕ್ರ ಇದ್ದು ನಿಮ್ಮ ಯಾವ ಭಾಗ್ಯದಲ್ಲಿ ಬರುವ ಶುಕ್ರನಾಗಿ ನೀಚ ಶುಕ್ರನಾಗಿರುವುದರಿಂದ ನಿಮ್ಮ ಕುಲದೇವತಾ ಆರಾಧನೆಯ ಫಲ ಸಿಗದಂತೆ ಇಲ್ಲಿ ಕಂಡು ಬರುವಂಥ ಲಕ್ಷಣ ಇದ್ದಾಗ ಲಕ್ಷ್ಮೀನಾರಾಯಣ ಅನುಗ್ರಹ ಬೇಕಾಗಿರುವಂಥದ್ದಾಗಿದ್ದರಿಂದ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡೋದ್ರಿಂದ ಹಣಕಾಸಿನಲ್ಲೂ ಕೂಡ ಉತ್ತಮವಾದ ಫಲ ಲಭ್ಯವಾಗುತ್ತೆ. ಇನ್ನು ಗುರುವಿನ ನೇರ ದೃಷ್ಟಿ ಇರುವುದರಿಂದಾಗಿ ದತ್ತಾತ್ರೇಯನ ಋಣಮೋಚನ ಮಂತ್ರದಿಂದ ಸಾಲ ಬಾಧೆ ನಿವಾರಣೆ ಆಗುತ್ತೆ. ನಮ್ಮ ಯೂಟ್ಯೂಬ್ನಲ್ಲಿ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿದ್ರೆ ಅದೆಲ್ಲ ನಿಮಗೆ ಖಂಡಿತವಾಗಿ ಲಭ್ಯವಾಗುತ್ತೆ. ದತ್ತಾತ್ರೇಯ ಋಣ ವಿಮೋಚನ ಮಂತ್ರವನ್ನು ಮಾಡುವುದರಿಂದ ಗುರುವಿನ ಪ್ರಭಾವದಿಂದ ಸಾಲ ಬಾಧೆಯಿಂದ ವಿಮುಕ್ತಿ ಉಂಟಾಗುತ್ತೆ. ಹಾಗೆಯೇ ದಶಮದ ಶುಕ್ರ ನೀಚನಾಗಿ ಭಾಗ್ಯದಲ್ಲಿ ಹೋಗಿರುವುದರಿಂದಾಗಿ ನೋಡೋದಕ್ಕೆ ಉತ್ತಮವಾದ ಉದ್ಯೋಗ ಇದ್ದರೂ ಸ್ಯಾಲ್ರಿ ಕಡಿಮೆ ಎನ್ನುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅದರಿಂದ ಪಾರಾಗಲಿಕ್ಕಾಗಿ ಲಕ್ಷ್ಮೀನಾರಾಯಣನ ಒಂದು ಧ್ಯಾನ ಆರಾಧನೆಗಳು ಬೇಕಾಗುತ್ತೆ. ಇನ್ನು ಏಕಾದಶಾಧಿಪತಿ ಆದಂತಹ ಕುಜನು
ಆ ಒಂದು ಶಸ್ತ್ರದಲ್ಲಿ ಕುಳಿತುಕೊಂಡು ಲಾಭಕ್ಕೆ ತೊಂದರೆಯನ್ನು ಶತ್ರುಗಳು ಹಿಂದುಗಡೆಯಿಂದ ನಿಮ್ಮ ಲಾಭಾಂಶದ ಬಗ್ಗೆ ಗಮನ ಕೊಡ್ತಾ ಹೋಗ್ತಾರೆ. ನಿಮ್ಮ ಲಾಭ ಕಡಿಮೆ ಆದರೂ ನಿಮಗೆ ತುಂಬ ಲಾಭ ಆಗಿದೆ ಅಂತ ತಿಳ್ಕೊಂಡು ನಿಮ್ಮಲ್ಲಿ ಹಣ ವಂಚನೆಗೋಸ್ಕರ ಬರುವಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದಾಗಿ ಹಣವನ್ನು ಕೊಡುವಾಗ ತುಂಬ ಎಚ್ಚರಿಕೆ ಇರಿ. ರಾಹು ಕೂಡ ಹಣದ ಸ್ಥಾನದಲ್ಲಿದ್ದರಿಂದ ಮೋಸ ಹೋಗಬೇಡಿ. ಯಾರೋ ಅತಿಯಾದ ಆಸೆಯಿಂದ ಹಣವನ್ನು ಕಳ್ಕೊಳ್ಳುವ ಮಹಾಯೋಗ ಶುಕ್ರ ನೀಚತ್ವದಿಂದ ರಾಹುವಿನ ದ್ವಿತೀಯತ್ವದಿಂದ ಇದೆ. ಆದ್ದರಿಂದಾಗಿ ಈ ಒಂದು ಆಷಾಢ ಮಾಸದಲ್ಲಿ ಬೇರೆಯವರಿಗೆ ಹಣ ಕೊಡುವಾಗ ಆಸೆಪೂರ್ವಕವಾಗಿ ಕೊಡಬೇಡಿ. ಒಂದಕ್ಕೆ ಡಬಲ್ ಬರ್ತದೆ ಅಂತ ಕೊಡಕ್ಕೆ ಹೋಗಬೇಡಿ. ಶೇರ್ ಮಾರ್ಕೆಟಲ್ಲೂ ಕೂಡ ಭಾಳ ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ಈ ಒಂದು ರಾಹುವಿನ ದ್ವಿತೀಯತ್ವ ಮತ್ತು ಶುಕ್ರನ ನೀಚತ್ವ ಈ ಒಂದು ತಿಂಗಳಿನಲ್ಲಿ ಆಷಾಢ ಮಾಸದಲ್ಲಿ ಅಲೌಕಿಕವಾದ ವ್ಯವಹಾರಗಳಿಗೆ ಅತ್ಯಂತ ತೊಂದರೆಯನ್ನು ಕೊಡ್ತಕ್ಕಂಥ ಆಷಾಢ ಮಾಸ ಆಗುತ್ತೆ. ಹಾಗಾಗಿ ಈಗ ಒಂದು ಆಷಾಢ ಮಾಸ ದಕ್ಷಿಣಾಯನದಲ್ಲಿ ಆ ಒಂದು ಆತ್ಮೋನ್ನತಿಗೋಸ್ಕರ ಹೆಚ್ಚಿನ ಪ್ರಯತ್ನ ಮಾಡಿ. ನಿಮ್ಮ ಅನುಷ್ಠಾನಗಳನ್ನು ಅತ್ಯಂತ ಪ್ರಬಲವಾಗಿ ಮಾಡ್ತಾ ಬನ್ನಿ. ಹಾಗೆಯೇ ಇನ್ನು ದ್ವಾದಶಾಧಿಪತಿ ಅಂತ ಗುರುವಿನ ನೇರ ದೃಷ್ಟಿ ಇರುವುದರಿಂದಾಗಿ ಯಾವುದನ್ನು ಕಳೆದುಕೊಳ್ಳುವ ಭಯ ಇಲ್ಲ. ಆದರೆ ದೈವಾನುಗ್ರಹದಿಂದ ಎಲ್ಲವೂ ಬುದ್ಧಿಪೂರ್ವಕವಾಗಿ ಚಿಂತನೆ ಮಾಡಿ ನಿಮ್ಮ ಜ್ಞಾನವನ್ನು ಬಳಸಿಕೊಂಡಾಗ ಸಂಪೂರ್ಣವಾಗಿ ಕೇತು ಬಾಧೆ ನಿವಾರಣೆ ಆದರೆ ಅವೆಲ್ಲವೂ ಕೂಡ ಬಂದು ಅಯ್ಯೋ ನಾನು ಕೊಟ್ಬಿಟ್ಟೆ ದುಡ್ಡನ್ನು, ಯಾಕೆ ಕೊಟ್ಟೆ ಅಂತ ಈಗ ಗೊತ್ತಾಗ್ತಾ ಇಲ್ಲ, ತಿರುಗಿ ಪಡೆಯೋಕ್ಕೆ ಆಗ್ತಾ ಇಲ್ಲ, ಅಜ್ಞಾನ ಆವರಿಸ್ಬಿಟ್ಟಿತ್ತ, ಆ ಸಮಯದಲ್ಲಿ ನಂಗೆ ಗೊತ್ತಾಗಲೇ ಇಲ್ಲ, ಅದೇ ಕೇತು ಬಾಧೆ. ಆದ್ದರಿಂದಾಗಿ ಅಂತಹ ಘಟನೆಗಳು ಘಟಿಸದಂತೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂತಹ ಆ ಒಂದು ಸೂಕ್ಷ್ಮ ಶರೀರದ ಪ್ರಾಬಲ್ಯತೆ ಉಂಟಾಗಿ ಸಂಪೂರ್ಣವಾದ ಈ ಆಷಾಢ ಮಾಸ ನಿಮ್ಮ ಅಧ್ಯಾತ್ಮೋನ್ನತೆಯನ್ನು ಮಾಡುವುದರ ಜೊತೆಗೆ ಜೀವನೋನ್ನತೆಯನ್ನು ಕೂಡ ಮಾಡುವಂತಾಗಲಿ ಎಂಬುದಾಗಿ ಶ್ರೀ ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಪೂರ್ವಕವಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.